ಹಸ್ರಾ ಗ್ರೂಪ್ ಪ್ರೆಸೆಂಟ್ಸ್ ದೀಪಾವಳಿ ಸಂಭ್ರಮ, ದೀಪಾವಳಿ ಕಾವ್ಯಾಂಜಲಿ, ದೀಪಗಳ ಹಬ್ಬಕ್ಕೆ ಕವಿತೆಯ ಕಾಣಿಕೆ, ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, co-sponsored by ಪ್ರಾಣವೈದ್ಯ ಆಯುರ್ವೇದ ಹಾಸ್ಪಿಟಲ್, ಸ್ನೋಮ್ಯಾನ್, ಹೆವನ್ ರೋಸ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸೆಲೂನ್, ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಜೇಡಿ ಹಿಲ್, ಶೀಲಾ ಎಕ್ವಿಪ್ಮೆಂಟ್, ಮಾಸ್ಟರ್ ಪ್ಲಾನರಿ ಗ್ರೂಪ್. ವೀಕ್ಷಕರಿಗೆ ನಮಸ್ಕಾರ. ದೀಪಾವಳಿಯ ಸಂಭ್ರಮದಲ್ಲಿ V4 ನ್ಯೂಸ್ ಅರ್ಪಿಸುವಂತಹ ದೀಪಾವಳಿ ಕಾವ್ಯಾಂಜಲಿ ಕಾರ್ಯಕ್ರಮ. ಈಗಾಗಲೇ ಇದರಲ್ಲಿ 2 ಭಾಗಗಳು, ಬೇರೆ ಬೇರೆ ಕವಿಗಳು ಭಾಗವಹಿಸಿದಂತಹ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡಿದ್ದೀರಿ. ಈಗ ಮತ್ತೊಂದು ಕಾರ್ಯಕ್ರಮಕ್ಕೆ ನಾವು ಬರಬೇಕು. 3 ಮಂದಿ ಕವಿಗಳು ನನ್ನ ಜೊತೆ ಇದ್ದಾರೆ. ಮೊದಲಿಗೆ ಅವರ ಹೆಸರನ್ನು ನಿಮಗೆ ಹೇಳ್ತೇನೆ, ಆಮೇಲೆ ಅವರ ಕವಿತೆಗಳನ್ನು ನಾವು ಕೇಳೋಣ. ನನ್ನ ಜೊತೆಗೆ ಮಹೇಂದ್ರನಾಥ್ ಸಾಲತ್ತೂರ್ ಅವರಿದ್ದಾರೆ. ಹಿರಿಯ ಕವಿಗಳು, ವಿಶೇಷವಾಗಿ ತುಳು ಕವಿತೆಗಳನ್ನು ತುಂಬ ಅವರು ಬರೆದಿದ್ದಾರೆ. ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಜಾನಪದ ಸಂಸ್ಕೃತಿಯ ಬಗ್ಗೆ ವಿಶೇಷವಾದ ಅಧ್ಯಯನವನ್ನು ಕೂಡ ನಡೆಸಿದವರು. ಅವರು ಇವತ್ತು 2 ತುಳು ಕವನಗಳನ್ನು ಓದ್ತಾರೆ. ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ನನ್ನ ಬಲಭಾಗದಲ್ಲಿ ಹಿರಿಯ ಕವಿಗಳಾದಂತಹ ರಘು ಇಡ್ಕಿದವರಿದ್ದಾರೆ. ವೃತ್ತಿಯಲ್ಲಿ ಅವರು ಪ್ರಾಧ್ಯಾಪಕರು, ಕೆನರಾ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಕನ್ನಡ ಮತ್ತು ತುಳುವಿನಲ್ಲಿ. ಕವಿತೆಗಳು, ಕಥೆಗಳು ಮತ್ತು ಬೇರೆ ಬೇರೆ ರೀತಿಯ ಪ್ರಕಾರಗಳ ಸಾಹಿತ್ಯದಲ್ಲಿ ಕೈಯಾಡಿಸಿದವರು. ಅವರು ಇವತ್ತು ಕವಿತೆಯನ್ನು ಓದ್ತಾರೆ. ಅವರನ್ನು ಸ್ವಾಗತ ಮಾಡ್ತಾರೆ. ನಮಸ್ತೆ ಸರ್. ಹಾಗೆ ಇನ್ನೊಬ್ಬರು ಪುಷ್ಪರಾಜ್ ಶೆಟ್ಟಿ ಅವರು. ಪುಷ್ಪರಾಜ್ ಅವರು ಮೂಲತಃ ಕವಿಗಳವರು. ಅವರು ಪತ್ರಕರ್ತರು. ವಾರ್ತಾಭಾರತಿ ಪತ್ರಿಕೆಯ ಹಿರಿಯ ಸಂಪಾದಕರಾಗಿ ಕೆಲಸ ಮಾಡ್ತಾ ಇರುವವರು. ಅದರ ಜೊತೆಗೆ ಬೇರೆ ಬೇರೆ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ, ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಕನ್ನಡ ಮತ್ತು ತುಳುವಿನಲ್ಲಿ ಕವಿತೆಗಳನ್ನು ಬರೆದಿದ್ದಾರೆ. ಇವತ್ತು ಅವರ ಕವಿತೆಗಳನ್ನು ನಾವು ಕೇಳಿಕೊಂಡು ಅವರಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ದೀಪಾವಳಿ ಅಂತ ಹೇಳಿದರೆ ಎಲ್ಲೆಡೆಯ ಸಂಭ್ರಮ. ನಮಗೆ ಆ ಸಂಭ್ರಮವನ್ನು ನಾವು ಸ್ವತಃ ಅನುಭವಿಸೋದಕ್ಕಿಂತಲೂ ಹೆಚ್ಚು ಪರಸ್ಪರ ಒಟ್ಟಿಗೆ ಸೇರಿಕೊಂಡು ಇಡೀ ಸಮಾಜದ ಜೊತೆಗೆ ನಾವು ಅದನ್ನು ಆಚರಿಸ್ತಾ ಇರುವುದರಿಂದ ಅದು ಬೆಳಕಿನ ಹಬ್ಬ. ನಿಜವಾದ ಅರ್ಥದಲ್ಲಿ ಜ್ಞಾನವನ್ನು ಹಂಚುವ ಕೆಲಸಗಳನ್ನು ಕೂಡ ಮಾಡ್ತದೆ. ಆ ದೃಷ್ಟಿಯಿಂದ ಇವತ್ತು ಈ ಕವಿಗೋಷ್ಠಿ. ಈಗ ಮೊದಲ ಸುತ್ತಿನಲ್ಲಿ ನಾವು ಕನ್ನಡ ಕವನಗಳನ್ನು ಕೇಳಬೇಕು. ನಾನು ಮೊದಲಿಗೆ ಮಹೇಂದ್ರನಾಥ್ ಸಾಲತ್ತೂರು, ನೀವು ತುಳು ಅವರು 2 ತುಳುವಿನಲ್ಲಿ ಬರೆದಿದ್ದಾರೆ. ಹಾಗಾಗಿ ಮೊದಲಿಗೆ ನಾನು ರಘು ಇಡ್ಕುದವರಲ್ಲಿ ಕವಿತೆಯನ್ನು ಓದಲಿಕ್ಕೆ ಹೇಳ್ತೇನೆ. ಈಗ ಅದಕ್ಕಿಂತ ಮೊದಲು ಈ ದೀಪಾವಳಿಯ ಒಂದು ಸಂಭ್ರಮದಲ್ಲಿ ನಾವಿದ್ದೇವೆ. ಹೌದು. ಈ ಸಂದರ್ಭದಲ್ಲಿ ಇದೊಂದು ಸಾಹಿತ್ಯದ ಕಾರ್ಯಕ್ರಮ ಕೂಡ ಹೌದು. ಇದರ ಔಚಿತ್ಯದ ಬಗ್ಗೆ ಏನು ಅನಿಸ್ತದೆ ನಿಮಗೆ? ದೀಪಾವಳಿಯ ಔಚಿತ್ಯ ಅಂತ ಹೇಳಿದ್ರೆ, ದೀಪಾವಳಿ ಅಂತ ಹೇಳಿದ್ರೆ ಅದೊಂದು ಬೆಳಕಿನ ಹಬ್ಬ. ಮನುಷ್ಯ ಇಷ್ಟಪಡುವುದೇ ಬೆಳಕನ್ನು, ಕತ್ತಲನ್ನು ಇಷ್ಟಪಡುವುದಿಲ್ಲ. ಇಷ್ಟಪಡೋರು ಇರಬಹುದು, ಆದರೂ ಬೆಳಕು ಅದು ಜ್ಞಾನದ ಸಂಕೇತವಾಗಿ ನಮ್ಮನ್ನು ಬೆಳೆಸುವ ಒಂದು ಸಾಧನವಾಗಿ, ನಮ್ಮ ಬದುಕಿನ ಹಾದಿಗೆ ದಾರಿ ತೋರಿಸುವ ಒಂದು ಸಾಧನವಾಗಿ, ನಮ್ಮ ಬದುಕಿನ ಉದ್ದಕ್ಕೂ ನಿರಂತರ ದಾರಿ ತೋರಿಸುವಂಥ ಒಂದು ಶಕ್ತಿ ಅದು. ಹಾಗೆ ಅಂಥ ಒಂದು ಬೆಳಕನ್ನೇ ನಾವು ಮುಖ್ಯವಾಗಿರಿಸಿಕೊಂಡು ಬೆಳಕಿನ ಹಬ್ಬ ಅಂತೇಳಿ ಮಾಡ್ತೇವಲ್ಲ, ಅದು ಬಹಳ ದೊಡ್ಡ ಒಂದು ಸಂಗತಿ. ಸಾಹಿತಿಗಳಿಗೊಂದು ಸ್ಫೂರ್ತಿಯನ್ನು ಕೊಡುವಂಥದ್ದು. ಹೌದು. ಕೃತಿಗಳು ಎಷ್ಟಾಯಿತು ರಘು ಅವರೇ? ನನ್ನ ಕೃತಿಗಳು, ನಾನೊಂದು 32 ಕೃತಿಗಳನ್ನು ಬರೆದಿದ್ದೇನೆ. ತುಳು ಮತ್ತು ಕನ್ನಡ ಸೇರಿ 32 ಕೃತಿಗಳು ಪ್ರಕಟ ಆಗಿದೆ ನಂದು. ನಾನು ಕತೆ, ಕವನ, ನಾಟಕಗಳು, ವಿಮರ್ಶೆಗಳು, ಗಜಲ್, ಭಾವಗೀತೆ, ಸಣ್ಣ ಪದ್ಯಗಳು, ಮಕ್ಕಳ ಸಾಹಿತ್ಯ, ಅನುವಾದ, ಈ ಥರದೆಲ್ಲ ಬರಹಗಳನ್ನು ಬರೆದಿದ್ದೇನೆ. ಹೌದು. ಪ್ರಕಟ ಮಾಡಿದ್ದೀರಿ? ಹೌದು, ಬಿಡುಗಡೆಗಳೆಲ್ಲ. ಇವತ್ತಿನ ಕವನ ಯಾವುದು? ಇವತ್ತು ಈಗ ಕನ್ನಡ ಕವನನೊಂದು ಕತ್ತಲು ಬೆಳಕು ಅನ್ನುವಂಥ ಒಂದು ಕವಿತೆ. ಇದೊಂದು ಸಣ್ಣ ಒಂದು ಕವಿತೆ. ಕತ್ತಲು ಬೆಳಕು ಅನ್ನುವಂಥ ಒಂದು ಕವಿತೆಯನ್ನು ವೀಕ್ಷಕರೇ ನಾನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಕತ್ತಲು ನಮಗೆ ಬೇಕು, ಬೆಳಕು ಬೇಕು ಅನ್ನುವಂಥದ್ದು. ಕತ್ತಲು ಗುರುತಿಸಿಕೊಳ್ಳುವುದು ಬೆಳಕಿನಿಂದ, ಬೆಳಕು ಗುರುತಿಸಿಕೊಳ್ಳುವುದು ಕತ್ತಲಿನಿಂದ. ಹಾಗಾಗಿ ಆ ಕತ್ತಲು ಬೆಳಕು ಎರಡೂ ಬೇಕಾಗ್ತದೆ. ನಾವು ದೀಪಾವಳಿ ಅಂತೇಳಿ ಬೆಳಕಿನ ಹಬ್ಬ ಆಚರಿಸ್ತೇವೆ, ಹಾಗಂತ ಕತ್ತಲನ್ನು ನಾವು ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೊತೆ ಜೊತೆಯಲ್ಲೇ ಅದು ಇದ್ರೇ ಒಂದಕ್ಕೊಂದು ಬೆಲೆ ಬರ್ತದೆ ಅನ್ನುವಂಥ ಆಶೆ ಇರುವಂಥ ನೆಲೆಯ ಒಂದು ಕವಿತೆ ಇದು, ಕತ್ತಲು ಬೆಳಕು ಅನ್ನುವುದು. ಸರಿ, ಕೇಳೋಣ. ಕತ್ತಲೆಂದರೆ ನನಗೆ
ಕಾಡುವ ಕನಸುಗಳು ಅರಳುವ ಸಮಯ. ಕತ್ತಲೆಂದರೆ ನನಗೆ ಕಾಡುವ ಕನಸುಗಳು ಅರಳುವ ಸಮಯ. ಕತ್ತಲಿನೊಡನೆ ಕೂಡುವ ಜಗಳದಲ್ಲಿ ಬೆಳಕಿಗೆ ಸೋಲಿದೆಯೇ? ಕತ್ತಲಿನೊಡನೆ ಕೂಡುವ ಜಗಳದಲ್ಲಿ ಬೆಳಕಿಗೆ ಸೋಲಿದೆಯೇ? ಕೂಡುವ ಜಗಳವು ಹಿತವಾದ ಸುಖವೇ? ಕೂಡುವ ಜಗಳವು ಹಿತವಾದ ಸುಖವೇ? ಕತ್ತಲು ಕತ್ತಲಿಗೆಂದೂ ದಾರಿಯಾಗದು. ಕತ್ತಲು ಕತ್ತಲಿಗೆಂದೂ ದಾರಿಯಾಗದು. ಬೆಳಕು ಬೆಳಕಿಗೆಂದೂ ದಾರಿ ಸಾಗದು. ಬೆಳಕು ಬೆಳಕಿಗೆಂದೂ ದಾರಿ ಸಾಗದು. ಕತ್ತಲು ಬೆಳಕು ಕೂಡಿದರೇನೆ ದಾರಿ ಮುಂದಕ್ಕೆ ಓಡುವುದು. ಕತ್ತಲು ಬೆಳಕು ಕೂಡಿದರೇನೆ ದಾರಿ ಮುಂದಕ್ಕೆ ಓಡುವುದು. ಕತ್ತಲೆಂದರೆ ಹೆಣ್ಣು, ಬೆಳಕೆಂದರೆ ಗಂಡು. ಕತ್ತಲೆಂದರೆ ಹೆಣ್ಣು, ಬೆಳಕೆಂದರೆ ಗಂಡು, ಅಥವಾ ಕತ್ತಲೆಂದರೆ ಗಂಡು, ಬೆಳಕೆಂದರೆ ಹೆಣ್ಣು. ಕತ್ತಲೆಂದರೆ ಗಂಡು, ಬೆಳಕೆಂದರೆ ಹೆಣ್ಣು. ಬಹಳ ಒಳ್ಳೆಯ ಕವಿತೆ, ಆಶಯವನ್ನು ಕೂಡ ಹೊಂದಿದೆ. ಕತ್ತಲು ಬೆಳಕು ಎರಡೂ ಬೇಕು ಬದುಕಿನಲ್ಲಿ. ಹಾಗಂತ ಕತ್ತಲನ್ನೇ ನೆಚ್ಚಿಕೊಂಡು ಹೋದರೆ ಅಲ್ಲಿ ದಾರಿ ತಪ್ಪುವಂತಹ ಸಾಧ್ಯತೆ ಕೂಡ ಇದೆ. ಬೆಳಕೇ ಶಾಶ್ವತ ಆದರೆ ಬೆಳಕು ಕೂಡ ಬಡಿದು ಹೋಗುವಂಥದ್ದುಂಟು. ಹಾಗಾಗಿ ಕತ್ತಲು ಬೆಳಕು ಹೇಗೆ ಹಾಸುಹೊಕ್ಕಾಗಿ ಇರಬೇಕು, ಅದನ್ನು ಸರಿಯಾದ ದಿಶೆಯಲ್ಲಿ ಹೇಗೆ ನಾವು ಅನುಭವಿಸಬೇಕು ಎನ್ನುವುದನ್ನು ಬಹಳ ಸುಂದರವಾಗಿ ರಘು ಇಡ್ಕಿದವರು ಕವಿತೆಯಲ್ಲಿ ಕೊಟ್ಟಿದ್ದಾರೆ. ಧನ್ಯವಾದಗಳು ಅವರಿಗೆ. ಈತ ನಮ್ಮ ತುಳುತ ಕವಿತೆಯನ್ನು ಮಹೇಂದ್ರನಾಥ್ ಕಡೆಗೆ ನೋಡು. ಮಹೇಂದ್ರನಾಥ್ ಹೆಚ್ಚಿಗೆ ಅದು ಬರೀಪಣೆ ತುಳುಟೆ ಅದೇ ವಾ ನಮನೆದ ಬರಹ ಅಂತ ಇನ್ನು ಕನ್ನಡ ಸುರು ಬರೆಯರೆ ಸುರುಮಂತ್ರಿ ಕನ್ನಡೊಡೆ ಕನ್ನಡ ಸುರುಮಂತ್ರಿ ಹಿಡಿದ ಬೊಕ್ಕ ನಮ್ಮ ತುಳುವ ಬದುಕಿಗೆ ದಾದಾನ್ಲನ ಮಾಡ್ದ ಅಪ್ಪನ ಚಾಕಿರಿ ಮಲ್ಪೋಡಂದು ಪಂಡದೆ ತುಳುತ ಬರವಗು ಬತ್ತ. ತುಳುತ ಬರವುಡು ನಮ್ಮ ಬರೆವಂದನಂಚಿನ ಸಾಹಿತ್ಯಲಿಜ್ಜಿ ಮಾತ ಪ್ರಕಾರದ ಸಾಹಿತ್ಯ ಎಲ್ಲ ಬರೆತ. ಲೇಖನಲು ಬರೆತ, ಪ್ರಬಂಧಲು ಬರೆತ, ವಿಮರ್ಶಲು ಬರೆತ, ಅಂಕಣ ಬರಹಲು ಬರೆತ. ಅವೇ ತುಳುಕು ಸಂಬಂಧಪಟ್ಟದ ಪಂಡತೆ ಎನ್ನ ಗೇನದ ಮಟ್ಟಿಗೆ ఎక్కునంಚಿನ ಮಾತಾ ಬರವಣಿಗೆನೆಲ್ಲ ಬರೆಯೊಂದು ಬಂದಿದೆ. ತುಳುತ ಹೋರಾಟಗಾರಲ್ಲ ಇದು. ಇಲ್ಲಿ ಮಟ್ಟ ತುಳುತ ಭಾಷೆದ ಬಗ್ಗೆ ಪುಣ್ಯಂಚಿನ ಮಲ್ದಾರು ಸಂಸ್ಕೃತಿ ಏತು ನಮ್ಮ ಪುಣ್ಯ ಅನ್ಲ ವಾತಿ ವಾತಿ ಆತೆ ಆತೆ ಕಾತೆ ಆತೆ ನಮ್ಮ ದೈವಾರಾಧನೆ ಮೂಲ ಉರಿಯುಡು ನಮ್ಮ ಆಸೆ ಆತೆ ದೈವಾರಾಧನೆ ನಂಬಿಕೆಗೆ ಅಂದ ನಂಬಿಕೆ ಪೆಟ್ಟುಬೂರ್ರ ಬಲ್ಲಿ ಪೆಟ್ಟುಬೂರ್ರ ಬಲ್ಲಿ ಅಂಚೆ ಒಂಜಿ ಆನಿಲೆಟ್ಟು ಒಂಜಿ ಯೋಚನೆ ಮಾಡ್ತದ ಕೆಲಸ ಮಲ್ದಿನಾರಿ ಆಯ್ತಾ. ಇನಿ ವಾ ಕವಿತೆ ನಮ್ಮ ತುಡರ ಪರ್ಬದ ಬಗೆಟ್ ತುಡರ ಪರ್ಬ ಅವು ಎಂಚ ನಮ್ಮ ಬದುಕಿಗೆ ಒಂಜಿ ಬೊಲ್ಪುದ ಅರ್ಲಾದ ಬರ್ಪುಂಡು ಅಂಚನೆ ಆ ತುಡರ ಪರ್ಬದ ಪಿರವುಡಿಪ್ಪುನಂಚಿನ ಒಂಜಿ ಶಕ್ತಿದಾದ ನಮ್ಮ ಬೆನ್ನಿ ಸಾಗೋಲಿ ಸಂಸ್ಕೃತಿದೊಟ್ಟಿಗೆ ನಮ್ಮ ತುಳುವಾಲ ಬಲಿಯೇಂದ್ರನ ಒಂಜಿ ಬದುಕದೊಟ್ಟಿಗೆ ತುಳುವ ನಂಬೊಳಿಗೆ ಆಚರಣೆದೊಟ್ಟಿಗೆ ಒಟ್ಟು ತುಳುತ ಬದುಕಡು ತುಡರ ಪರ್ಬ ಅವು ಸುರುತ ಪರ್ಬ ಅದು ನಮ್ಮ ಎದುರುಡು ಬತ್ತುವಂತ ಅನ್ಪಣ ವಿಚಾರನು ದಿಂಜಾವಣಂಚನೆ ಬೇಲೆನ ಈ ಕವಿತೆಯನ್ನು ಮಂತದೆ. ವೀಕ್ಷಕರೇ ಸೊಲ್ಮೇಲು ನಮ್ಮ ಕವಿತೆದ ಪುದರ್ ತುಡರ ಪರ್ಬ. ಬೊಲ್ಪುದ ತುಡರ್ಡು ಉಡಲುಗು ಬೊಲ್ಪು ಬೆನ್ನಿದ ಬದುಕುದ ತುಳು ಧರ್ಮ ಬೆಮ್ಮೆರೆಗುಂಡದ ಸಾನೊದ ಮಾಡೋದ ಬಲೆಕಿರಿ ಮರಟು ಸುರು ಕರ್ಮ. ಬೊಲ್ಪುದ ಬೋಲಿಕಿರಿ ಕೊಡಿ ಪರ್ಬ ತುಳುನಾಡೊರ್ಮೆಲ ಕೊಡಿ ಪರ್ಬ. ನಿರ್ನಲ ಬೊಂತೆಲು ಕಡೆ ಕೊಡಿ ಸೇರುದು ಬರ್ಪುನ ಕಾವೇರಿ ಸಂಕ್ರಾಂತಿ. ಬೆರಿಟೆ ಬೊಂತೆಲು ಕೊಡಿ ಪರ್ಬೊಗುಲ ಮಾತೆರು ಸೇರುದು ಸುಖ ಶಾಂತಿ. ಬೊಲ್ಪುದ ಬೊಲಿಕಿರಿ ಕೊಡಿ ಪರ್ಬ ತುಳುನಾಡೊರ್ಮೆಲ ಕೊಡಿ ಪರ್ಬ. ಅಕ್ಕಸ ಭೂಮಿದ ನಡುಟು ಬೆನ್ನಿದ ಬಾರದ ರಾಸಿ ಜಾಲಬರಿ ಮೆಯ್ಯಿಡಿ ಎಣ್ಣೆನು ಪೂಜಿದ ಮೀಪುನ ಪೊಸತತ್ತೈತದ ಪುರುಳ ಸಿರಿ. ಬೊಲ್ಪುದ ಬೋಲಿಕಿರಿ ಕೊಡಿ ಪರ್ಬ ತುಳುನಾಡೊರ್ಮೆಲ ಕೊಡಿ ಪರ್ಬ. ಅದ್ದೆರು ಪೊದ್ದೆರು ಪುದ್ದರು ಉನ್ಪುನ ಬಲೆಕಿರಿ ಮರತ ಸಿಂಗಾರೋ. ಕಟ್ಲೆಡು ಪರ್ಬದ ಭಿನ್ನ ದೊನ್ಯದ ಚಾಕಿರಿ ಗಗ್ಗರ ಪನಿವಾರೋ. ಬೊಲ್ಪುದ ಬೊಲಿಕಿರಿ ಕೊಡಿ ಪರ್ಬ ತುಳುನಾಡೊರ್ಮೆಲ ಕೊಡಿ ಪರ್ಬ.
ಆಟಿಯ ಮಾಸೆಗ್ ಸೋಣ ಸಂಕ್ರಾಂತಿಗ್ ಬೊಂತೆಲು ಕೊಡಿ ಪರ್ಬ ಬಲಿಯೇಂದ್ರ ಆವಂದಿನೇನು ಆಪುಂಡು ಪನಿಯೇರೆ ಆವಂದಿನೇನು ಆಪುಂಡು ಪನಿಯೇರೆ ತುಳುನಾಡುಗ್ ಬಲ ಬಲಿಯೇಂದ್ರ ತುಳುನಾಡರಸು ಬಲಿಯೇಂದ್ರ ಬಲಿಯೇಂದ್ರಕ್ಕೂ ಬಲಿಯೇಂದ್ರ ಬಲಿಯೇಂದ್ರಕ್ಕೂ ಬಲಿಯೇಂದ್ರ ಬೊಲ್ಪುದ ಬೋಲಿಕಿರಿ ಕೊಡಿ ಪರ್ಬ ತುಳುನಾಡೊರ್ಮೆಲ ಕೊಡಿ ಪರ್ಬ ಬೊಲ್ಪುದ ತುಡರ್ಡ್ ಉಡಲ್ಗ್ ಬೊಲ್ಪು ಬೆನ್ನಿದ ಬದುಕದ ತುಳು ಧರ್ಮ ಬೆಮ್ಮೆರೆಗುಂಡದ ಸಾನದ ಮಾಡೋದ ಬಲೆಕಿರಿ ಮರಟ್ ಸುರುಕರ್ಮ ಬಲೆಕಿರಿ ಮರಟ್ ಸುರುಕರ್ಮ ಬಲೆಕಿರಿ ಮರಟ್ ಸುರುಕರ್ಮ ಸೊಲ್ಮೆಲ್ ಬೊಲ್ಪುದ ಬೋಲ್ಕಿರಿ ಕೊಡಿ ಪರ್ಬ ಬಾರಿ ಪೊರ್ಲ ಕಂಠದ ಕವಿತೆನ ಮಹೇಂದ್ರನಾಥ್ ಸಾಲತ್ತೂರು ನಮ್ಮ ಎದುರು ಓದಿಯರು ಬಂಡ ಈ ಬೊಲ್ಪು ಬಂಡ ಅವು ಗೇನೋದ ಹೊಸರಾದು ಬರೋಡು ಆ ಮೂಲಕವಾಯಿನ ಕತ್ತಲೆ ಪಾರದು ಪೋಡು ಆ ಬೊಲ್ಪುದ ಒಂಜಿ ಅಟ್ಟಣೆ ವಾ ನಮನೆಡು ಆಪುಂಡು ಈ ಪರ್ಬನು ಆಚರಣೆ ಮಲ್ಪೆರಗ ನಮ್ಮ ಏಪ ಶುರು ಮಲ್ಪುಂಡದು ಕಾವೇರಿ ಸಂಕ್ರಾಂತಿಗೆ ಐತ ಅಟ್ಟಣೆ ಶುರು ಆಪುಂಡು ಐದಕ್ಕೆ 3 ದಿನತ್ತ ಪರ್ಬದ ಆಚರಣೆ ಅವನು ಏತು ಪೊರ್ಲುಡು ಆಲೋಚನೆ ಮಲ್ಪ ಅಂಚನೆ ಬಲಿಯೇಂದ್ರನ ಕಥೆಗೆ ಸಂಬಂಧಪಟ್ಟದು ಆಳನ್ನು ಕಡಪುಣ್ಣಿ ಆಟಿದ ಅಮಾಸೆಗೆ ಸೋಣದ ಸಂಕ್ರಾಂತಿಗೆ ಅಪ್ಪೆ ಬರ್ಪಿನಿ ಬೊಂಟೆಲ್ದ ಕೊಡಿ ಪರ್ಪೋಗು ಬಲಿಯಂದ್ರೆ ಸದ್ರೂಪ ಅದು ಬರ್ಪೆ ಬನ್ಪಿನ ನಂಬೊಳಿಗೆಗೆ ತಾಂಗು ಕೊರ್ಪಿಲಗ ಇಂಚನ ಮದೀಪೋನು ಮದ ಬುಲ್ಕಿರಿ ಮಲ್ತದ್ದು ಬುಡೋಡು ರಾತ್ರಿನೇ ಬೊಲ್ಪು ಮಲ್ತದ್ದು ಆ ಬಲಿಯಂದ್ರ ಎದ್ಕೊಂಡು ನಂಚನ ಆ ಒಂದು ಅಂಗಿತ್ತು ನಂಚನ ಕವಿತೆನ ನಿಕಲಿದು ಮುದಿಯರು ಬಾರಿ ಧನ್ಯವಾದಗಳು. ಈಗ ಪುಷ್ಪರಾಜ್ ಶೆಟ್ರು, ನೀವು ಮೂಲತಃ ಪತ್ರಕರ್ತರಲ್ವಾ? ಹೌದು ಸರ್. ಯಾವ ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀರಿ? ನಾನು ಹಿಂದೆ ಜನವಾಹಿನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆನಂತರ ಈಗ 22 ವರ್ಷಗಳಿಂದ ವಾರ್ತಾಭಾರತಿಯಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಈಗ ಬ್ಯೂರೋ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಅದರೊಂದಿಗೆ ಸಾಹಿತ್ಯದ ಒಂದು ಹವ್ಯಾಸ? ನಾನು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ. ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿದವನು. ಆನಂತರ ಕ್ರಮೇಣ ಈ ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಬೆಳೆತೆ. ಮಂಗಳೂರು ವಿಶ್ವವಿದ್ಯಾನಿಲಯ. ಅದ್ರ ಜೊತೆಗೆ ಈ ಜರ್ನಲಿಸಮನ್ನು ನಾನು ಮತ್ತೆ ಈ ಪತ್ರಿಕೋದ್ಯಮ ಸೇರಿದ ನಂತರ ಅದರಲ್ಲಿ ಸಹ ಪದವಿಯನ್ನು ಪಡ್ಕೊಂಡೆ, ಸ್ನಾತಕೋತ್ತರ ಪದವಿಯನ್ನು. ಒಂದು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮಾ ಪದವಿಯನ್ನು ಮತ್ತು ಬಳಿಕ ಸ್ನಾತಕೋತ್ತರ ಪದವಿಯನ್ನು ಸಹ ಅದರಲ್ಲಿ ಪಡ್ಕೊಂಡೆ. ಇದು ನನ್ನ ವಿದ್ಯಾಭ್ಯಾಸದ ಬೇರೆ ಬೇರೆ ಹಂತ. ಸಾಮಾನ್ಯವಾಗಿ ಜನವಾಹಿನಿಯಲ್ಲಿ ಕೆಲಸ ಮಾಡಿದ ಪತ್ರಕರ್ತರು ಈಗ ಎಲ್ಲ ಕಡೆ ಇದ್ದಾರೆ. ಬಹುಶಃ ಆಗಿನ ಒಂದು ಹೌದು, ಅದಕ್ಕೆ ಅವರ ಆಗಿನ ಸಂಪಾದಕ ಆಗಿದ್ದವರು. ಹೌದು ಹೌದು, ಒಂದು ರೀತಿಯಲ್ಲಿ ಪ್ರೇರಣೆ ಅಲ್ವಾ? ಒಂದು ಜನವಾಹಿನಿಯ ತಂಡನೇ ವಾರ್ತಾಭಾರತಿಯಲ್ಲಿದೆ. ವಾರ್ತಾಭಾರತಿಯಲ್ಲಿ ಉಂಟದು. ಈಗ ಕವಿತೆಗಳನ್ನು ನೀವು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು? ಹೌದು, ನಾನು ಅದೇ 3 ದಶಕಗಳಿಂದ ಹಿಂದೆ 90-92ರಿಂದಲೇ ಕವಿತೆ ಬರಿತಾ ಇದ್ದೆ. ಅದು ನನ್ನ ಕಾಲೇಜಿ ಜೀವನದ ಆ ಸಂದರ್ಭದಲ್ಲಿ ಸಹ ಅದು ಆರಂಭ ಆದ. ಕನ್ನಡದಲ್ಲಿ ಬರೆದ್ರಾ? ಕನ್ನಡದಲ್ಲಿ ಬರೆದಿದ್ದೇನೆ. ಆನಂತರ ತುಳುವಿನಲ್ಲಿ ಆ ನಂತರ ಸ್ಟಾರ್ಟ್ ಮಾಡಿದ್ದು, ಅಂದರೆ ಬೇರೆ ಹಂತದಲ್ಲಿ. ಯಾಕೆಂದರೆ ನಮ್ಮದು ಹೆಚ್ಚಾಗಿ ನನ್ನ ಬಳಕೆಯಲ್ಲಿರುವಂಥ ಭಾಷೆ ತುಳು ಆಗಿರುವ ಕಾರಣ ಅದರ ಆಸಕ್ತಿ ಪಡ್ಕೊಂಡು ಆ ನಂತರ ತುಳುವಿನಲ್ಲಿ ಸಹ ಬರೀಲಿಕ್ಕೆ ಆರಂಭ ಮಾಡಿದ್ದೆ. ಒಂದು ಮಡಿಕೇರಿ ಅಂತ ಇದರಲ್ಲಿ ದಸರಾ ಕವಿಗೋಷ್ಠಿಯಲ್ಲೆಲ್ಲ ಅಲ್ಲಿ ನಾನು ಭಾಗವಹಿಸಿರುವಂಥದ್ದು. ಮತ್ತು ಇಲ್ಲಿ ಸಹ ರಾಜ್ಯೋತ್ಸವದ ಕವಿಗೋಷ್ಠಿ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿ, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು ಮತ್ತು ಉಡುಪಿ ಈ ಪ್ರದೇಶದಲ್ಲಿ ಭಾಳ ಕೆಲವು ವರ್ಷಗಳ ಹಿಂದೆ ನಿರಂತರವಾಗಿ ಭಾಗವಹಿಸ್ತಾ ಇದ್ದೆ ಕವಿಗೋಷ್ಠಿಗಳಲ್ಲಿ. ಕಡಿಮೆ ಆಗಿದೆ ಈಗ. ಅಂದರೆ ನೀವು ಆಗಿನಿಂದಲೇ ಪ್ರಾರಂಭ ಮಾಡುವಾಗ ಕವಿತೆಗಳ ಸಂಗ್ರಹ ತುಂಬ ಇರಬೇಕು ನಿಮ್ಮಲ್ಲಿ? ಬಿಡಿ ಕವಿತೆಗಳು ಸರ್. ಏನಾದರೂ ಸಂಕಲನ ಮಾಡಿದ್ದು ಉಂಟಾ? ಬಿಡಿ ಕವಿತೆಗಳನ್ನು ಬರೆಯುವುದು ಮಾತ್ರ. ಆ ನಂತರ ಈ ಸ್ವಲ್ಪ ಸೃಜನಶೀಲ ಸಾಹಿತ್ಯದಿಂದ ಈಚೆ ಹೋಗಿ ನಾವು ವೃತ್ತಿಪರ ಪತ್ರಿಕೋದ್ಯಮದಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುವ ಕಾರಣ ಸಂಕಲನಗಳನ್ನು ಮಾಡಿ ಹೊರತರುವಂಥ ಕೆಲಸವನ್ನು ನಾನು ಮಾಡಲಿಲ್ಲ. ಆದರೆ ಬಿಡಿ ಕೆಲವೊಮ್ಮೆ ಪತ್ರಿಕೆ ಬುಕ್ ಮಾಡ್ತೇವೆ, ನಿಮ್ಮದೊಂದು ಕವನ ಕಳಿಸಿ ಅಂತ ಹೇಳಿ ಕಳಿಸಿದ್ದಿದೆ, ಅದು ಪ್ರಕಟ ಆಗಿದೆ. ಹಾಗೆ ಪತ್ರಿಕೆಗಳಲ್ಲಿ ಬಂದದ್ದಿದೆ, ಬೇರೆ ಪುಸ್ತಕಗಳಲ್ಲಿ ಬಂದದ್ದು. ಹೌದು ಹೌದು, ನಿಮ್ಮಲ್ಲಿ ಸ್ವಂತದ್ದೊಂದು ಮಾಡ್ಬೋದು, ಖಂಡಿತ ಮಾಡ್ಬೋದು. ನಿಮ್ಮೆಲ್ಲ ಇರಬೇಕು. ಸರಿ ಪುಷ್ಪರಾಜ್, ಈ ಸಲದ ನೀವು ನಿಮ್ಮ ಕನ್ನಡ ಕವಿತೆ ಯಾವುದದು? ನನ್ನ ದೀಪದ ಕವಿತೆ ಬರೆಯಬೇಕೆಂದಿದ್ದೆ, ಅದು ನನ್ನ ಕನ್ನಡದ ಕವಿತೆ. ಓದ್ತೀರಾ? ಸರಿ. ಅದರ ಆಶಯ ಸ್ವಲ್ಪ ಹೇಳಿ. ಹಬ್ಬ, ದೀಪಾವಳಿ ಆಗಿರಲಿ, ಇನ್ಯಾವುದೇ ಹಬ್ಬ ಆಗಿರಲಿ,
ಅದೊಂದು ಬದುಕಿನ ಅವಿಭಾಜ್ಯ ಅಂಗ. ಅದರಲ್ಲಿ ಜನಸಾಮಾನ್ಯರು, ದೊಡ್ಡವರು, ಸಣ್ಣವರು ಎಲ್ಲರೂ ಇರ್ತಾರೆ. ಅವರು ಏನು ಕಷ್ಟಗಳು ನಷ್ಟಗಳು ಇದ್ದರೂ ಸಹ ಅದನ್ನೊಂದು ಹಬ್ಬವನ್ನು ಒಂದು ಆಚರಣೆ ಮಾಡ್ತಾರೆ. ಎಷ್ಟು ಕಷ್ಟ ಇದ್ದರೂ ಸಹ ಅದರ ಮಧ್ಯೆ ಒಂದು ಅದನ್ನು ಕೆಲವೊಂದು ಆಚರಣೆ ಮಾಡ್ತಾರೆ. ಆದ್ದರಿಂದ ಅಂದರೆ ನಮ್ಮ ಬದುಕಿನಲ್ಲಿ ಒಂದು ಆಶಾಭಾವನೆ ಹಬ್ಬದ ಆಚರಣೆಯಲ್ಲಿ ಇದೆ ಅಂತೇಳಿ ನನ್ನ ಕವಿತೆಯಲ್ಲಿ ಸಹ ಅದೇ ಇರುವಂಥದ್ದು. ಆ ಆಶಾಭಾವನೆ ಯಾವತ್ತೂ ಹೋಗಬಾರ್ದು ಅಂತೇಳಿ. ಇಲ್ಲೆಲ್ಲ ವಸ್ತುಗಳಿದೆ, ನಮಗೆ ಅದರ ನೋಡಲಿಕ್ಕೆ ಬೆಳಕಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಅದರಿಂದ ಅದೊಂದು ಮಾಧ್ಯಮ ಅಂತ ಹಾಗೆ ಮನುಷ್ಯನ ಬದುಕಿನಲ್ಲಿ ಒಂದು ಆಶಾ ಕಿರಣ ಅಥವಾ ಒಂದು ಆಶಾ ಭಾವನೆ ಇದ್ದಾಗ ಬದುಕನ್ನು ಇನ್ನಷ್ಟು ಚೆನ್ನಾಗಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ, ಹಬ್ಬವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಕವನದ ಆಶಯವು ಸಹ ಅದೇ. ನೋಡೋಣ, ಕವಿತೆ ಕೇಳೋಣ. ದೀಪದ ಕವಿತೆ ಬರೆಯಬೇಕೆಂದಿದ್ದೆ. ದೀಪದ ಕವಿತೆ ಬರೆಯಬೇಕೆಂದಿದ್ದೆ. ಈ ದೀಪದ ಬೆಳಕಲ್ಲಿ ಕಂಡ ಮುಖಗಳಲ್ಲಿ ಹುಡುಕುತ್ತಿದ್ದೇನೆ. ಈ ದೀಪದ ಬೆಳಕಲ್ಲಿ ಕಂಡ ಮುಖಗಳಲ್ಲಿ ಹುಡುಕುತ್ತಿದ್ದೇನೆ. ನಾನು ಬರೆಯಬೇಕೆಂದಿದ್ದ ನನ್ನ ಕವಿತೆಯ ಸಾಲುಗಳನ್ನು. ನಾನು ಬರೆಯಬೇಕೆಂದಿದ್ದ ನನ್ನ ಕವಿತೆಯ ಸಾಲುಗಳನ್ನು. ಕಾರ್ಮೋಡದ ಕಗ್ಗತ್ತಲ ಅಂಚಿನಲ್ಲಿ ಕಾರ್ಮೋಡದ ಕಗ್ಗತ್ತಲ ಅಂಚಿನಲ್ಲಿ ತನ್ನ ಬೆಳಕನ್ನೇ ನಂಬಿ ನಡೆವ ಮಿಂಚು ಹುಳದ ಛಾತಿ ನನ್ನ ದೀಪದ ಕವಿತೆಗೆ ಸ್ಫೂರ್ತಿ. ಕಾರ್ಮೋಡದ ಕಗ್ಗತ್ತಲ ಅಂಚಿನಲ್ಲಿ ತನ್ನ ಬೆಳಕನ್ನೇ ನಂಬಿ ನಡೆವ ಮಿಂಚು ಹುಳದ ಛಾತಿ ನನ್ನ ದೀಪದ ಕವಿತೆಗೆ ಸ್ಫೂರ್ತಿ. ಮರಳುಗಾಡಿನಲ್ಲಿ ತನ್ನ ನೆರಳನ್ನೇ ನಂಬಿ ನಡೆವ ಒಂಟಿ ಪಯಣಿಗನಂತೆ ದ್ವೇಷ ಅಸೂಯೆಯ ಅಂಧಕಾರದಲ್ಲಿ ಬದುಕು ಚೆಂದದಿ ಸಾಗಬೇಕೆಂಬ ಕವಿತೆ ಬರೆಯಬೇಕೆಂದಿದ್ದೆ. ದೀಪದ ಬುಡದಲ್ಲಿ ಕತ್ತಲೆಂದು ತಿಳಿದಿದ್ದರೂ ಬೆಳಕು ಬೀರುವ ಕವಿತೆ ಬರೆಯಬೇಕೆಂದಿದ್ದೆ. ಸರಿ, ಭಾಳ ಒಳ್ಳೆಯ ಆಶಯದ ಕವಿತೆ. ಬೆಳಕು ಬೀರುವ ಕವಿತೆ ಬರೀಬೇಕಂತ ಇದ್ದೆ, ಆದರೆ ದೀಪದ ಬುಡವೇ ಕತ್ತಲೆ. ನನ್ನೊಳಗೆ ಕತ್ತಲೆ ತುಂಬ ಉಂಟು. ಆ ಕತ್ತಲೆಯನ್ನು ಓಡಿರುವಂಥ ಬೆಳಕಂತೂ ನನ್ನಿಂದಲೇ ಬರಲಿಕ್ಕೆ ಸಾಧ್ಯ ಇಲ್ಲ. ಹೊರಗಿನ ಬೆಳಕಿನಿಂದಾದರೂ ನನ್ನ ಬದುಕಿನ ಕತ್ತಲೆ ಹೋಗಲಿ ಎನ್ನುವ ಎಚ್ಚರದಿಂದ ಒಬ್ಬ ಪ್ರಜ್ಞಾವಂತರಾಗಿ ನಾವು ಬದುಕಬೇಕಾಗ್ತದೆ. ಹಾಗೆ ಮಾಡಿದರೆ ಮಾತ್ರ ಹಬ್ಬಗಳ ಆಚರಣೆಗೆ ಅರ್ಥ ಸಿಗ್ತದೆ ಎನ್ನುವುದನ್ನು ಭಾಳ ಸುಂದರವಾಗಿ ಕವಿತೆಯಲ್ಲಿ ಪುಷ್ಪರಾಜ್ ಶೆಟ್ಟರು ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನನ್ನದೊಂದು ಹಬ್ಬ ಹೇಗೆ ಈಗ ಅದು ಒಂದು ರೀತಿಯ ಆಚರಣೆಯಲ್ಲಿ ವ್ಯಂಗ್ಯ ಆಗಿದೆ ಎನ್ನುವುದರ ಕುರಿತಾದಂಥ ಒಂದು ಕವಿತೆ ಇದೆ. ಹಬ್ಬವೋ ಹಬ್ಬ ಅಂತ. ಎಲ್ಲಿ ನೋಡಿದರೆ ನೀವಲ್ಲಿ ಕಾಣುವಿರಿ, ಹಬ್ಬವೋ ಹಬ್ಬ ಎಲ್ಲೆಲ್ಲೂ. ಕರುನಾಡು ತುಳುನಾಡು ತಾಯ್ನಾಡು ಭಾರತಕ್ಕೆ ಹಬ್ಬಗಳ ಬರವಿಲ್ಲ. ಆದರೆ ಬರವಿರುವುದೆಲ್ಲಿ ಭಾವ ಬಂಧನದಲ್ಲಿ. ನಿಮ್ಮ ಹುಟ್ಟು ಹಬ್ಬದ ದಿನವೇ ಮಸಣ ಸೇರುವ ಜನವದೆಷ್ಟೋ. ಓಂ ಶಾಂತಿ ಎಂದರೆ ಸಾಕು ಹಬ್ಬ ನಿರಾತಂಕ. ನಿಮ್ಮ ಹುಟ್ಟು ಹಬ್ಬದ ದಿನವೇ ಮಸಣ ಸೇರುವ ಜನವದೆಷ್ಟೋ. ಓಂ ಶಾಂತಿ ಎಂದರೆ ಸಾಕು ಹಬ್ಬ ನಿರಾತಂಕ. ನಾಡ ಹಬ್ಬದ ದಿನ ಕರಿ ಪತಾಕೆ ಹಿಡಿಯುವ, ಸ್ವಾತಂತ್ರ್ಯ ಸಂಭ್ರಮದಿ ಸೆರೆಮನೆಗೆ ಸೇರುವ, ನವರಾತ್ರಿ ಶಿವರಾತ್ರಿ ದೀಪಾವಳಿಯಲ್ಲಿ ಮೇಜವಾನಿಯ ಮೆರೆವ, ಉದರ ನಿಮಿತ್ತವೆಂದೇ ಹಗಲು ವೇಷವ ತೊಡುವ, ನಮ್ಮವರು ನಿಮ್ಮವರು ಯಾವ ಜಾತಿ ಏನವರ ಧರ್ಮ. ಉದರ ನಿಮಿತ್ತವೆಂದೇ ಹಗಲು ವೇಷವ ತೊಡುವ, ನಮ್ಮವರು ನಿಮ್ಮವರು ಯಾವ ಜಾತಿ ಏನವರ ಧರ್ಮ. ಹರಿವನೆತ್ತರಿಗಿದೆಯೇ ಜಾತಿ ಧರ್ಮ, ಸ್ವೈರ ವೃತ್ತಿಗೆ ಬೇಕೇನು ಹಬ್ಬವೆಂಬ ಅಗ್ಗಳಿಕೆ. ಹರಿವನೆತ್ತರಿಗಿದೆಯೇ ಜಾತಿ ಧರ್ಮ, ಸ್ವೈರ ವೃತ್ತಿಗೆ ಬೇಕೇ ಹಬ್ಬವೆಂಬ ಅಗ್ಗಳಿಕೆ. ಆಗೊಂದು ದಿನವಿತ್ತು, ಉತ್ತು ಬಿತ್ತುವ ಮಂದಿ ನೆಲದವ್ವನನ್ನು ನೆನೆದು ತಾಯಿ ದೇವಿ ಎಂದು ನಲಿದು ನುತಿಸಿ ಹಬ್ಬವಾಚರಿಸುವಾಗ ಆಹಾ ಎಂಥ ಸೊಗಸು. ಈ ಮನೆಯ ರಾಮ ನೆರೆಮನೆಯ ಅಬ್ರಾಮ ಸೋಜರಂಗಳದಲ್ಲಿ ಲೇಲೆ ಹೊಡೆಯುವ ಹೊತ್ತು. ಈ ಮನೆಯ ರಾಮ ನೆರೆಮನೆಯ ಅಬ್ರಾಮ ಸೋಜರಂಗಳದಲ್ಲಿ
ಲೇಲೆ ಹೊಡೆಯುವ ಹೊತ್ತು ನಮ್ಮಕ್ಕ ಕಮಲಕ್ಕ ಐಸಮ್ಮ ಬಾಯಮ್ಮ ಹಬ್ಬದಡಿಗೆಯ ಮಾಡಿ ಕರೆದು ಹಂಚಿದರಲ್ಲ. ನಮ್ಮಕ್ಕ ಕಮಲಕ್ಕ ಐಸಮ್ಮ ಬಾಯಮ್ಮ ಹಬ್ಬದಡಿಗೆಯ ಮಾಡಿ ಕರೆದು ಹಂಚಿದರಲ್ಲ. ಊರ ಜಾತ್ರೆ ಇರಲಿ ಮದುವೆ ಮಾರಣವಿರಲಿ ಈದ್ ಮೋಂತಿ ದೀವಳಿಗೆ ಬರಲಿ. ಅವನಾರವ ಇವನಾರವ ಯಾರು ಯಾರು ಎನ್ನುವಂತಿಲ್ಲ. ಎಲ್ಲದಕ್ಕೂ ನಾವೆಂದು ಟೊಂಕ ಕಟ್ಟಿ ನಿಲ್ಲುವ ಆ ಜನ 4 ಅಕ್ಷರ ಕಲಿತವರಲ್ಲ. ಕಲಿತವರಾದರೂ ತಲೆಗೇರಿದ್ದಿಲ್ಲ. ಎಲ್ಲದಕ್ಕೂ ನಾವೆಂದು ಟೊಂಕ ಕಟ್ಟಿ ನಿಲ್ಲುವ ಆ ಜನ 4 ಅಕ್ಷರ ಕಲಿತವರಲ್ಲ. ಕಲಿತವರಾದರೂ ತಲೆಗೇರಿದ್ದಿಲ್ಲ. ಮತಭೇದ ಬದಿಗಿಟ್ಟು ಬದುಕಿದವರು ಕಷ್ಟ ಕಾರ್ಪಣ್ಯಗಳಿಗೆ ಹೆಗಲು ಕೊಟ್ಟವರು. ಮತಭೇದ ಬದಿಗಿಟ್ಟು ಬದುಕಿದವರು ಕಷ್ಟ ಕಾರ್ಪಣ್ಯಗಳಿಗೆ ಹೆಗಲು ಕೊಟ್ಟವರು. ಆ ಹಬ್ಬ ಈ ಹಬ್ಬ ಅಂತರವೇನಿದೆ ಹೇಳಿ. ಮನಸ್ಸುಗಳ ಹೊಲಿವ ಸಿಂಪಿಗರು ಬೇಕಲ್ಲ. ಆ ಹಬ್ಬ ಈ ಹಬ್ಬ ಅಂತರವೇನಿದೆ ಹೇಳಿ. ಮನಸ್ಸುಗಳ ಹೊಲಿವ ಸಿಂಪಿಗರು ಬೇಕಲ್ಲ. ಒಡೆದು ಆಳುವ ನೀತಿ ನೀಡಿ ಹೋದವರನ್ನು ಮರೆತು ಬದುಕಿದರೆ ಈಗ ನಮಗದುವೇ ಹಬ್ಬ. ಒಡೆದು ಆಳುವ ನೀತಿ ನೀಡಿ ಹೋದವರನ್ನು ಮರೆತು ಬದುಕಿದರೆ ಈಗ ನಮಗದುವೇ ಹಬ್ಬ. ನಮಗೆ ಹಬ್ಬಗಳು ಸಾಮರಸ್ಯ ಸೌಹಾರ್ದವನ್ನು ಕಲಿಸುವಂಥದ್ದು. ಆದರೆ ಒಡೆದು ಆಳುವ ಮತ್ತು ಒಡಕು ಮೂಡಿಸುವಂತಹ ಒಂದು ಶಕ್ತಿ ಇತಿಹಾಸದ ಆರಂಭದಿಂದಲೇ ಕೆಲಸ ಮಾಡಿದೆ. ಅದನ್ನು ಮರೆತು ಈಗಲಾದರೂ ನಮ್ಮ ದಾರಿಯನ್ನು ನಾವು ಕಂಡುಕೊಂಡರೆ ಹಬ್ಬದ ಆಚರಣೆಗೆ ಅರ್ಥ ಇದೆ ಎನ್ನುವ ಆಶಯದ ಕವಿತೆ. ವೀಕ್ಷಕರೇ, ಇದು ಮೊದಲ ಸುತ್ತಿನ ಕವಿತಾ ವಾಚನ. ಕನ್ನಡದ ಕವನಗಳನ್ನು ಅದರೊಂದಿಗೆ ಒಂದು ತುಳು ಕವನಗಳನ್ನು ಕೇಳಿದ್ದೀರಿ. ಈಗ ಒಂದು ಸಣ್ಣ ವಿರಾಮ. ಆ ಬಳಿಕ ಈ ದೀಪಾವಳಿ ಕಾವ್ಯಾಂಜಲಿ ಮುಂದುವರಿಯುತ್ತದೆ. ಪಂಚಕರ್ಮ ಥಿಯೇಟರ್ಗಳು ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ ಇಎಂಐ ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ.
Rose, a household in Mangalore. ಮೊಬೈಲ್ಸ್ ದೀಪಾವಳಿ ಧಮಾಕ. ಇಲ್ಲಿ ಎಲ್ಲ ಖರೀದಿಗಳು ಹಬ್ಬದ ವಾತಾವರಣದಲ್ಲಿ. ನಮ್ಮಲ್ಲಿ ಬೃಹತ್ ಆಫರ್ಗಳು ನಿಮ್ಮ ನಿರೀಕ್ಷೆಗೆ ಮೀರಿ ಸಿದ್ಧವಾಗಿವೆ. ಪ್ರತಿ ಸ್ಮಾರ್ಟ್ಫೋನ್ ಖರೀದಿಯಲ್ಲಿ ನಿಮಗಾಗಿ ಹಬ್ಬದ ವಿಶೇಷ ಲಕ್ಕಿ ಕೂಪನ್. ಅದೃಷ್ಟ ಒಲಿದರೆ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ವಾಚ್, ಎಸಿ, ಬ್ಲೂಟೂತ್ ಸ್ಪೀಕರ್, ಮಿಕ್ಸರ್ ಗ್ರೈಂಡರ್ ಹಾಗೂ ಪ್ರತಿ ತಿಂಗಳು ಬೈಕ್ ಗೆಲ್ಲುವ ವಿಶೇಷ ಅವಕಾಶ. ಇನ್ನೇಕೆ ತಡ? ಈ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ. ಅನು ಮೊಬೈಲ್ಸ್ಗೆ ಇಂದೇ ಭೇಟಿ ನೀಡಿ. ಮಹೇಶ್ ಕಾಂಪ್ಲೆಕ್ಸ್, ಫ್ಲೈಓವರ್ ಹತ್ತಿರ, ತೊಕ್ಕೊಟ್ಟು. ದೀಪಾವಳಿ ಬರ್ತಾ ಇದೆ ಅಲ್ವಾ? ಪ್ರತಿ ಸಾರಿ ಹೊಸ ಪಟ್ ಸೀರೆ ತಗೊಳ್ಳೋ ಆಸೆ ಇರುತ್ತೆ. ಆದ್ರೆ ಹಳೆಯ ಸೀರೆಗಳೇ ಕಬೋರ್ಡ್ ನಲ್ಲಿ ಬಿದ್ದು ಧೂಳಾಗ್ತಿವೆ. ಪಾರಿ ಸಿಲ್ಕ್ ಸೆಂಟರ್ ಅಂದ್ರೆ ನಂಬಿಕೆಗೆ ಹೆಸರಿದೆ. ಇವರು ನಿಮ್ ಹಳೆಯ ಪಟ್ ಸೀರೆ ನೋಡ್ತಾರೆ, ಅದ್ರ ಸರಿ ಬೆಲೆ ಕೊಡ್ತಾರೆ, ಜರಿ ತೂಕಕ್ ಪ್ರಕಾರ. ಈ ತರರು ಕಸದ ನಂತರ ಕೊಡ್ತಾರೆ. ಅದಕ್ಕಿಂತ ಸುಲಭ ಏನ್ ಬೇಕಮ್ಮ? ಇಲ್ಲಿ ಫ್ರೀ ಪಿಕಪ್ ಸರ್ವಿಸ್ ಇದೆ. ಕಾಲ್ ಮಾಡಿದ್ರೆ ನಿಮ್ ಮನೆ ಬಾಗ್ಲಿಗೆ ಬಂದು ಸೀರೆ ತೆಕ್ಕೊಂಡು ಹೋಗ್ತಾರೆ. ವಿರಾಮದ ಬಳಿಕ ಅಸ್ರಾ ಗ್ರೂಪ್ ಪ್ರೆಸೆಂಟ್ಸ್ ದೀಪಾವಳಿ ಸಂಭ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಮತ್ತೆ
ಮಹೇಂದ್ರನಾಥ್ ಸಾಲೆತ್ತೂರು, ರಘು ಹಿಡ್ಕಿದು ಮತ್ತು ಪುಷ್ಪರಾಜ್ ಶೆಟ್ಟಿ ಅವರಿದ್ದಾರೆ. ಈಗ ಈ ಸುತ್ತಿನಲ್ಲಿ ನಾವು ತುಳು ಕವಿತೆಗಳನ್ನು ಕೇಳಬೇಕು. ಮೊದಲಿಗೆ ಮಹೇಂದ್ರನಾಥ್ ಸಾಲೆತ್ತೂರು ಅವರಿಂದ ನಾನು ಆರಂಭ ಮಾಡ್ತೇನೆ. ಸಾಲೆತ್ತೂರು ಅವರೇ, ಇತ್ತ ಈರ್ನ ನನಂಜಿ ತುಳುತ್ತ ಕವಿತೆಯನ್ನು ಕೊರಡು ಅವು ಕವಿತೆ ಓ ಉಂದಿರು ಪಂಡ ಅರಿಬಾರ ಸಂಸ್ಕೃತಿ ಓ ಅರಿಬಾರ ಸಂಸ್ಕೃತಿ ಅರಿಬಾರದ ಸಂಸ್ಕೃತಿ ಐತೆ ಅರಿ ಪುಟ್ಟುಡ್ದು ಸಾವು ಮುಟ್ಟ ದಾದ ಕೆಲಸ ಮನ್ಪುಣ ಪನ್ಪುಣ ವಿಚಾರಧಾರೆನ ಕೊರ್ಪುಣ ಬೇಲೆನ ಮಂತ ಎಡ್ಡೆ ಎಡ್ಡೆ ಸಂಗತಿ ದಯಪಂಡ ಅರಿ ತುಚ್ಚಿಂಡ ಮರದಿಜ್ಜಿ ಮರಿ ತುತ್ತಿನ ಮರದು ಉಂಟು ತುಳ್ಳು ಈಗ ಗಾದೆನೇ ಉಂಟು ಅಂಚಾದ ಅನ್ನದ ಬೆಲೆ ನರಮನೆಗೆ ಗೊತ್ತಾವಳು ಅಂತ ನಮ್ಮ ಅರಿದಾದ ನಕ್ಕೆ ಗೊತ್ತಿದ್ದೀರ ವಾ ಮರಾಠ ಬಿಡುದು ನಕಲು ಉಳ್ಳಿದ್ದು ಅದು ಮುಡಿನ ವಾ ಮರಾಠ ಕೇಳ ಅಂದು ಅಂಚಾದ ಬಹುಶಃ ಇತ್ತದ ಜನಗಳಿಗೆ ತಿರುಪನ ಅಗತ್ಯ ಸೊಲ್ಮೇಲು ವೀಕ್ಷಕರೇ, ನಮ್ಮ ಕವಿತೆದ ಪುದರ್ ಅರಿಬಾರ ಸಂಸ್ಕೃತಿ. ಬಿತ್ತು ಕೊಡಿತದು ನೇಜಿ ಆಪುಂಡು, ನೇಜಿ ಬುಳೆದು ಕೆಯ್ಯಿ ಆಪುಂಡು, ಕೆಯ್ಯಿ ನಿಲಿಕೆ ಬಾರದಿಂಜುಂಡು, ಪಡಿಕ್ ಹಾಕದು ರಾಸಿ ಆಪುಂಡು, ನಮ್ಮ ಬೆನ್ನಿಯೇ ಬದುಕದ ಬೆನ್ನಿ ಸಾಗೋಳಿ, ಪುಟ್ಟೊಡ್ದು ಕಡೆ ಮುಟ್ಟ ಬೆಂದದು ಬದುಕೋಲಿ. ಬಾರು ಬೈತದು ಅರಿ ಆಪುಂಡು, ಅರಿ ಬೈತದು ನುಪ್ಪು ಆಪುಂಡು, ನುಪ್ಪು ಬೈತದು ಬಲಿಕ್ ಆಪುಂಡು, ನುಪ್ಪು ಬೈತದು ಬಂಜಿಗಾಪುಂಡು, ಬಂಜಿ ಕರಿದು ಮಣ್ಣುಗಾಪುಂಡು, ಬಂಜಿ ಕರಿದು ಮಣ್ಣುಗಾಪುಂಡು, ನಮ್ಮ ಬೆನ್ನಿಯೇ ಬದುಕದ ಬೆನ್ನಿ ಸಾಗೋಳಿ, ಪುಟ್ಟುಡ್ದು ಕಡೆ ಮುಟ್ಟ ಬೆಂದು ಬದುಕೋಲಿ. ಅರಿನು ಅರಿತುಂಡ ಅರ್ಕಂಜಾಪುಂಡು, ಅರಿತ ಅರ್ಕಂಜಿ ಮರ್ದುಗಾಪುಂಡು, ಬಾರುಡು ಉಮಿ ತೌಡು ಆಪುಂಡು, ಕೈಕಂಜಿಲೆನ ಬಂಜಿ ದಿಂಜುಂಡು, ಅರಿನು ಕಡೆಂಡ ಅಡ್ಡೆ ಆಪುಂಡು, ನುಪ್ಪುಡು ದೈವ ದಗೆಲು ಆಪುಂಡು, ನಮ್ಮ ಬೆನ್ನಿಯೇ ಬದುಕದ ಬೆನ್ನಿ ಸಾಗೋಳಿ, ಪುಟ್ಟುಡ್ದು ಕಡೆ ಮುಟ್ಟ ಬೆಂದು ಬದುಕೋಲಿ. ಬೆಮ್ಮೆರೆಗೆ ಸುತ್ತೆದರಿಗೆ ದೈವ ಚಾಕಿರಿ ಪಡಿ ಅರಿಗೆ, ದೈವ ಲೆಪ್ಪೆರೆ ಪೂ ಅರಿಗೆ, ಸ್ವಾಮಿಲೇಗೆ ಮಂತ್ರದರಿಗೆ, ಸಂತಾನುಗು ಜೂವದರಿಗೆ, ಪುಣತ ಬಾಯಿಗೆ ಕಡೆತ ಅರಿಗೆ, ನಮ್ಮ ಬೆನ್ನಿಯೇ ಬದುಕದ ಬೆನ್ನಿ ಸಾಗೋಳಿ, ಪುಟ್ಟುಡ್ದು ಕಡೆ ಮುಟ್ಟ ಬೆಂದು ಬದುಕೋಲಿ. ಪುದ್ದರರಿக்கு பேரு பாரு, ಮದಿಮಲೆಗೆ ಸೇಸೆದರಿಗೆ, ಬಂಜಿನಾಲೆಗೆ ಮಟ್ಟೆಲರಿಗೆ, ಪುಟ್ಟಿ ಬಾಲೆಗೆ ಪೇರು ನುಪ್ಪು, ದೊಂಕಡೆ ಅರಿ ದೊಂಕಡೆ, ದಕ್ಕಡೆ ನುಪ್ಪು ದಕ್ಕಡೆ, ಮರಿ ತುಚ್ಚಿಂಡ ಬದುಕೊಲಿ, ಅರಿ ತುಚ್ಚಿಂಡ ಒರಿವರೆ, ಮರಿ ತುಚ್ಚಿಂಡ ಬದುಕೊಲಿ, ಅರಿ ತುಚ್ಚಿಂಡ ಒರಿವರೆ, ನಮ್ಮ ಬೆನ್ನಿಯೇ ಬದುಕದ ಬೆನ್ನಿ ಸಾಗೋಳಿ, ಪುಟ್ಟುಡ್ದು ಕಡೆ ಮುಟ್ಟ ಬೆಂದು ಬದುಕೊಲಿ. ಬಿತ್ತು ಕೊಡಿಟ್ಟದು ನೇಜಿ ಆಪುಂಡು, ನೇಜಿ ಬುಳೆದು ಕೆಯ್ಯಿ ಆಪುಂಡು, ಕೆಯ್ಯಿ ನಿಲಿಕೆ ಬಾರದಿಂಜುಂಡು, ಪಡಿಕ್ ಹಾಕದು ರಾಸಿ ಆಪುಂಡು, ನಮ್ಮ ಬೆನ್ನಿಯೇ ಬದುಕದ ಬೆನ್ನಿ ಸಾಗೋಳಿ, ಪುಟ್ಟುಡ್ದು ಕಡೆ ಮುಟ್ಟ ಬೆಂದು ಬದುಕೋಲಿ. ಸೊಲ್ಮೇಲು ಬರೀ ಪುರ್ಲದ ಕವಿತೆ ಮಹೇಂದ್ರನಾಥ್ ಕೊರ್ತೇರು ನಮ್ಮ ಬದುಕಿ ಬೆನ್ನಿದ ಚಾಕ್ರಿ ಒಂಜಿ ಬಾರು ಪೋದು ಅರಿಯಾವಡಂಡ ಐತ ಪಿರವಡು ಎಂಚಿನ ಮಾತ ಉಂಡು ಬರಮನೆ ಭಾರಿ ಪೊರ್ಲುಡು ಪಂಡೇರು ಕೈ ಬಿತ್ತು ಪಾಡ್ದು ಅವು ಪಜಿರಾದು ಅವು ಒಂಜಿ ನೇಜಾದು ಬೊಕ್ಕ ಕೆಯ್ಯಾದು ಅಯ್ನ ಪಡಿಕ್ ನೋತದವು ಅರಿಯಾದು ಬನ್ನಾಗ ಆ ಅರಿ ಒಯ್ಕು ಮಾತ ಉಪಯೋಗ ಆಪುಡು ಬಜಿ ನುಪ್ಪು ಮಾಲ್ಪೆರ ಮಾತ್ರ ಅಂತಾವು ಐತ ಅರ್ಕಂಜಿಲ ಬರದು ಆಪುಡು ಐತ ಉಮಿ ಆವಡು ತೌಡು ಆವಡು ಅವೆಡ್ಲ ಲೋಕಕ್ಕೆ ಪ್ರಯೋಜನ ಉಂಡು ಪರಪರ ಒಂಜಿ ಸತ್ಯ ఒక ఎక్కడ పండ్లే కొన్ని మరి తుచ్చిನ ಬರ್ದುಂಡು ಅರಿ ತುಚ್ಚಿನ ಬರ್ದಿಜ್ಜಿ ಅನ್ನದ ಋಣ ಬರ್ಬಿಟ್ಟು ಬಾರಿ ಮಲ್ಲೆ ನರಮಾನ್ಯಾಗ ಅಂಚಾದು ನಮ್ಮ ಸತ್ಯದ ಬುಳೆ ಬಂದ್ಪೇರು ಅಧಿಕಾರ ಬುಳೆ ತಂದ ಸಾಲೆಲ್ಲ ಅಂಚನೆ ಅಂಚಾದು ಬೇತೆ ಬೇತೆ ವೆರೈಟಿ ಉಂಡಾಯ್ತು ಅವು ಪೂರ ವಾ ನಮ್ಮನೆಡು ನಮ್ಮ ಜೀವನಡು ಒಂಜಿ ಆತನ ಬರ್ಬೇಕು ಪೊರ್ಲು ಪಡ್ಡದು ಕೋಜಾಯಿರು ಮತ್ತೆ ಪುಷ್ಪರಾಜರಿಡ ತುಳು ಕವಿತೆಗೆ ಬೆನ್ನಿ ಬೆನ್ಪಿನ ಜನಕ್ಲೆಗ್ ಬೆರಿಸಾಯ ಕೊರ್ಲೆ ಕವನದ ಶೀರ್ಷಿಕೆ ಬೆನ್ನಿ ಬೆನ್ಪಿನ ಬೆರಿಸಾಯ ಕೊರ್ಲೆ ಅಂದ್ ಬೆನ್ನಿ ಬೆನ್ಪಿನ ಜನಕ್ಲೆಗ್ ಬೆರಿಸಾಯ ಕೊರ್ಲೆ అయితే
ನಮ್ಮ ಇತ್ತೆ ಓದನ ಕವನೊಡ್ಲ ಬೆನ್ನಿದ ಬಗ್ಗೆನೇ ಉಂಡು ಅಂಚಾದ ನಮ್ಮ ಒಂಜಿ ಎಂಚಿನ ಪಂಡ ನಮ್ಮ ಪರ್ಬಾವಡು ಎಂಚಿನ ಆಚರಣೆ ಉಂಡು ಐತ ಪಿರಾವುಡು ಒಂಜಿ ಕೃಷಿ ಸಂಸ್ಕೃತಿ ಉಂಟು ಅವು ನಾಶ ಅಂಡ ಬೊಕ್ಕ ಒರಿಯರೆ ಸಾಧ್ಯ ಇಜ್ಜಿ ನಮ್ಮ ಪರ್ಬಲೆಗೆ ಒಂಜಿ ಅರ್ಥಲ ಒಪ್ಪುಜಿ ಅಂಚಾದ ಆ ಜನಕ್ಲೆಗ್ ಸುರುಕು ಅಕ್ಲೆಗ್ ಒಂಜಿ ಬೆರಿಸಾಯ ಕೋರ್ಲೆ ಪನ್ಪುನಂಚಿನ ಒಂಜಿ ಆಶಯ ಈ ಕವನೋಡು ಉಂಡು. ಸರಿ ಕೇಂದ್ರ ಸರಿ ಸರ್. ಬೆನ್ನಿ ಬೆನ್ಪಿನ ಜನಕ್ಲೆಗ್ ಬೆರಿಸಾಯ ಕೊರ್ಲೆ ನಟ್ಟಿ ನಡ್ಪಿನ ಕಂಡೋಡು ಕುಣಲೆ ಕುರ್ಂಬಿಲಿ ಯಾದು ಪುಟ್ಟರೆ ಬಲ್ಲಿ ಕುಣಲೆ ಕುರ್ಂಬಿಲಿಯಾದ ಪುಟ್ಟರೆ ಬಲ್ಲಿ ಪಾರು ಮೆಂಚಿ ತೆಡಿಲುಗು ತೆಗುರುನ ಲಾಂಬು ಆಂಡಲಾವು ಪಾರು ಮೆಂಚಿ ತೆಡಿಲುಗು ತೆಗುರುನ ಲಾಂಬು ಆಂಡಲಾವು ನಟ್ಟಿ ನಡುಪಿನ ಕಂಡೋಡು ಕುಣಲೆ ಕುರ್ಂಬಿಲಿಯಾದ ಪುಟ್ಟರೆ ಬಲ್ಲಿ ಎಡ್ಡೆ ಕೇನರೆ ರಡ್ಡು ದಿನ ಯಾವು ಎಡ್ಡೆ ಕೇನರೆ ರಡ್ಡು ದಿನ ಯಾವು ಬತ್ತಿನ ಪಗ ತಿಕ್ಕಿನ ಅರ್ತಿ ಪಿರ್ತಿ ಬತ್ತಿನ ಪಗ ತಿಕ್ಕಿನ ಅರ್ತಿ ಪಿರ್ತಿ ಪೋಪಿನ ಪೊರ್ತುಗು ತಿಕ್ಕಂದು ಪೋಪಿನ ಪೊರ್ತುಗು ತಿಕ್ಕಂದು ಕಡಲ್ದ ಮುತ್ತು ಪರೇಲುಗ್ಲ ಕಂಡೋಡು ಪೆಜ್ಜಿನ ನರ್ತೆಗ್ಲ ಒಂಜೇ ಬೆಲೆ ತಿಕ್ಕಂದು ಪೆನ್ನಿ ಬೆನ್ಪುನಕ್ಲೆನ ಬೆರಿಟೆ ಉಂತುದುಂಡು ದೇಸೋ ಬೆನ್ನಿ ಬೆನ್ಪಿನಕ್ಲನ ಬೆರಿಟೆ ಉಂತುದುಂಡು ದೇಸೋ ಪನ್ಪಿನ ಪಾತೆರ ಕೇನೊಂದುಲ್ಲ ಬೆರಿಟುಂತಿನ ಜನಕ್ಕುಲು ತರೆಟುಂತುದು ದೊಂಕರೆ ಬಲ್ಲಿ ಬೆರಿಟುಂತಿನ ಜನಕ್ಕುಲು ತರೆಟುಂತುದು ದೊಂಕರೆ ಬಲ್ಲಿ ಬಾನ ಸೂರ್ಯ ಚಂದ್ರರೇನು ಕನತು ಕೊರೊರ್ಚಿ ನಿಕುಲು ಬಾನ ಸೂರ್ಯ ಚಂದ್ರರೇನು ಕನತು ಕೊರೊರ್ಚಿ ನಿಕುಲು ತಿಬಿಲೆದ ಬೊಲ್ಪಾಂಡಲ ಯಾವು ಬೆನ್ನಿ ಬೆನ್ಪಿನಕ್ಲೆಗ್ ಬೆರಿಸಾಯ ಕೊರ್ಲೆ ಪಣವು ತಿನ್ಪುನಕ್ಲೆಗ್ ಮೂಂಕುದ ಬಲ್ಲು ಪಾಡ್ಲೆ ಬಲಿಯೇಂದ್ರನು ಕೂಕುಲು ಪಾಡ್ದು ಲೆಪ್ಪು ನೆಡ್ದು ದುಂಬು ಬೆನ್ನಿದಕ್ಲೆಗ್ ಬೆರಿಸಾಯ ಕೊರ್ಲೆ ಬಾರಿ ಪೂರ್ವದ ಕವಿತೆಯನ್ನು ಪುಷ್ಪರಾಜ ಶೆಟ್ಟರು ಪಂಡಿರು ಬೆನ್ನಿದಕ್ಲೆಗೆ ಬೆರಿಸಾಯ ಕೊರ್ಲೆ ಬೆನ್ಯಾಲರೇ ದೇಶದ ಬೆರಿಮುಳ್ಳು ಒಂದು ಪನ್ಪ ನಮ್ಮ ಭಾಷೆ ನೋಡು ಅಂಡ ಏತ್ ಆ ಬೆನ್ಯಾಲರ್ನ ಸುಖ ಕಷ್ಟವು ನಮ್ಮ ತೂಪ ಬೆರಿಟಿಂದಗಳೇ ತರೆಟುದ್ದು ಅಂದಿರೋದು ನಮ್ಮ ನಟ್ಟಿದ ಕಂಡುಡು ಕುಣಲೆ ಆದ ಕೊಡಿಪೇರ ಬಲ್ಲಿ ಕುರುಮಿಲಿ ಆದ ಕೊಡಿಪೇರ ಬಲ್ಲಿ ಅವಡ ಅವು ಇತರ ಅವು ದೆಪ್ಪುನ ಒಂದು ಲೆಕ್ಕ ನಕ್ಕು ಬೋಡಿದ್ರೆ ನಟ್ಟಿ ಮಾತ್ರ ಅಂಚಾದ ನಮಲ ಬದುಕದ ಅಂಚನೆ ಬೋಡು ಸಾದೋಳಿಗಳು ಸಮಾಜರ ನಮ್ಮನ ಆ ಸ್ಥಿತಿನ ಬಳೆ ಪಾವಡು ಪನ್ಪುಣೇನು ಬಾರಿ ಪೊರ್ಲದ ಕವಿತೆ ಕಟ್ಟದ ಕೊರ್ತೇರು ಅರೆಗೆ ಸೊಲ್ಮೇರು ಐತೆ ಈ ಒಂಜಿ ಕೂಟೋಡು ಏನಿಡ್ದು ದುಂಬು ಅಕೇರಿದ ಕವಿತೆನ ರಘು ಹಿಡ್ಕಿದು ಪನ್ಪೇರು ಹಿಡ್ಕಿದ್ರೆ ನಾವು ಕವಿತೆ ಆಯನ ಕವಿತೆದ ಪುದರ್ ಪರ್ಬನೆ ನಿಕ್ ಕೈ ಮುಗಿಪ್ಪೆ ಅಂದು ಪರ್ಬನೆ ನಿಕ್ ಕೈ ಮುಗಿಪ್ಪೆ ಪರ್ಬಗು ಕೈ ಮುಗಿಪಣಿ ಪರ್ಬನ ಅನುಭವನತ್ತು ಅದೇ ದಾದಾಶಯ ಪರ್ಬನೆ ನಿಕ್ ಕೈ ಮುಗಿಪೆ ಪನ್ಪನ ಪುದರದ ಕವಿತೆ ಒಂದು ವಿಶೇಷವಾದ ಪರ್ಬ ಪ್ರತಿ ವರ್ಷಲ ಬರ್ಪುಂಡು ಪೋಪುಂಡು ನಮ್ಮ ಒಂದು ಎಡ್ಡೆ ಆಶೆ ಇದ್ದಿದ್ದು ನಮ್ಮ ಬದುಕು ಪೊರ್ಲಾವಡು ಗೆಲ್ಕಾವಡು ಪಂದು ನಮ್ಮ ಮಾತೆಲ್ಲ ಬಯಕು ಬಾ ಅಂಡ ದಾದ ಬದಲಾವಣೆಲು ನಮಕ್ ಸಮಾಜಡ್ ತೋಜೊಂದು ಬರ್ಪನೋ ಭಾರಿ ಕಡಿಮೆ ಆವೊಂದುಂಡು ಅಂಚಿನ ಅಪಾಯದ ಸ್ಥಿತಿ ದಾಯಿ ಬರೊಂದುಂಡು ನನ್ನ ಆಂಡಲ ಈ ಪರ್ಬಡ್ದ ಆಂಡಲ ಎಡ್ಡೆ ಆಶಯ ಪುಟ್ಟಡು ಪನ್ಪನೊಂಜಿ ನೆರೆಟ್ ಈ ಕವಿತೆನ ಬರೆತೆ ಆ ಕವಿತೆ ಐತೆ ಎನ್ನೊಲೈದ ಕನೊಕ್ಲೆನು ಪನೊಡಿತ್ತೆ ಯಾನು ಕೇನು ನಕ್ಲು ಏರು ಎನ್ನೊಲೈದ ಕನೊಕ್ಲೆನು ಪನೊಡಿತ್ತೆ ಯಾನು ಕೇನು ನಕ್ಲು ಏರು ಬಜಿ ಕನೊಕುಲತ್ತು ಒಂದು ಪೊತ್ತಿ ಪೋಯಿ ಕಬಿತೆಲೆ ಚೂರು ಚೂರು ಬಜಿ ಕನುಕುಲತ್ತು ಒಂದು ಪೊತ್ತಿ ಪೋಯಿ ಕಬಿತೆಲೆ ಚೂರು ಚೂರು ಪುರಿ ಮಚ್ಚರಡು ನಂಜಿ ಕಿಚ್ಚಡು ಮನಸ್ಸಿಲೆಗ್ ಕಲ್ಲು ಪಾಡು ನಕ್ಲಿಪ್ಪುನಗ ಸಬಿ ಸಬಿಯಾಯಿ ಭಾವಲು ಅರಳುನ ಎಂಚ
ಪುರಿ ಮಚ್ಚರಡು ನಂಜಿ ಕಿಚ್ಚಿಡು ಮನಸ್ಸು ಮನಸ್ಸುಲೆಗ್ ಕಲ್ಲು ಪಾಡು ನಕ್ಲಿಪ್ಪುನಗ ಸಬಿ ಸಬಿಯಾಯಿ ಭಾವಲು ಅರಳುನೆಯಂಚ ಜಾತಿ ಜಾತಿಲೆ ಗೋಡೆ ಕಟ್ಟದು ಮತಧರ್ಮದ ರಂಗು ಕೊರ್ದಿಪ್ಪುನಗ ಕಣ್ಣ ಕನುಕ್ಲೆ ಅಜ್ಜ ಬಿರು ಮೂಡು ನೆಂಚ ಜಾತಿ ಜಾತಿಲೆ ಗೋಡೆ ಕಟ್ಟದು ಮತಧರ್ಮದ ರಂಗು ಕೊರ್ದಿಪ್ಪುನಗ ಕಣ್ಣ ಕನುಕ್ಲೆ ಅಜ್ಜ ಬಿರು ಮೂಡು ನೆಂಚ ಮೇಲು ಕೀಳನ್ನು ಬಡ್ದು ಬದುಕು ಬುಳೆ ಒಡಿಪ್ಪುನಗ ಕೆಸರು ಕುರೆ ಕಿರಿಂಚಿಲಿಡು ಪೊರ್ಲು ತೋಜಿ ನೆಂಚ ಮೇಲು ಕೀಳನ್ನು ಬಡ್ದು ಬದುಕು ಬುಳೆ ಒಡಿಪ್ಪುನಗ ಕೆಸರು ಕುರೆ ಕಿರಿಂಚಿಲಿಡು ಪೊರ್ಲು ತೋಜಿ ನೆಂಚ ಮುಳ್ಳ ಬೇಲಿಲೆಡು ತಿಕ್ಕದು ಬದುಕು ಕಣನೀರು ಜಪ್ಪನಗ ಮುಳ್ಳ ಬೇಲಿಲೆಡು ತಿಕ್ಕದು ಬದುಕು ಕಣನೀರು ಜಪ್ಪನಗ ಕಪ್ಪು ಕಪ್ಪು ಕತ್ತಲೆದ ರಾತ್ರಿಡು ಪರ್ಬದ ಬೊಲ್ಪು ತೋಜಿ ನೆಂಚ ಕಪ್ಪು ಕಪ್ಪು ಕತ್ತಲೆದ ರಾತ್ರಿಡು ಪರ್ಬದ ಬೊಲ್ಪು ತೋಜಿ ನೆಂಚ ದೀಪೊಲೆಗೇ ಗೂಡು ಕಟ್ಟದು ಬೊಲ್ಪು ಪಸೆರಂದಿ ಲೆಕ್ಕ ತಡೆಪಿಂಚಿ ಜನುಕ್ಲೆ ನಡುಟು ಬೊಲ್ಪಾಪಿ ನಾಂಡ ಎಂಚ ದೀಪೊಲೆಗೇ ಗೂಡು ಕಟ್ಟದು ಬೊಲ್ಪು ಪಸೆರಂದಿ ಲೆಕ್ಕ ತಡೆಪಿಂಚಿ ಜನುಕ್ಲೆ ನಡುಟು ಬೊಲ್ಪಾಪಿ ನಾಂಡಲ ಎಂಚ ಬುಲ್ಪಾಪಿ ನಕ್ಲೆ ನಡುಟು ಬೊಲ್ಪಾಪಿ ನಕ್ಲು ಏರು ಬುಲ್ಪಾಪಿ ನಕ್ಲೆ ನಡುಟು ಬೊಲ್ಪಾಪಿ ನಕ್ಲು ಏರು ಕತ್ತಲೆನು ಗಿಡಪ ಪಂದು ಬೆಳಗೊಂದು ಬೆಳಗೊಂದು ಕರಕರಾದು ಕಣನೀರು ಜಪಡಾಬಿ ಕ್ಯಾಂಡ್ಲುಲೆ ನಡುಟು ಅರ್ಲು ತಿಬಿಲೆಲು ಮರ್ಲು ಕಟ್ಟದು ಉರ್ಲು ಪಾಡುನಗ ಬೊಲ್ಪಾಪಿ ನಾಂಡಲ ಎಂಚ ಕತ್ತಲಿನ ಗಿಡಪ ಪಂದು ಬೆಳಗೊಂದು ಬೆಳಗೊಂದು ಕರಕರಾದು ಕಣನೀರು ಜಪುಡಾಪಿ ಕ್ಯಾಂಡ್ಲುಲೆ ನಡುಟು ಅರ್ಲು ತಿಬಿಲೆಲು ಮರ್ಲು ಕಟ್ಟದು ಉರ್ಲು ಪಾಡ್ನಗ ಬೊಲ್ಪಾಪಿ ನಾಂಡಲ ಎಂಚ ಈ ಸರ್ತಿ ಬತ್ತಿ ಪರ್ಬನೆ ಈ ಸರ್ತಿ ಬತ್ತಿ ಪರ್ಬನೆ ಕರ್ಬ ಕರ್ಬಲೆನು ಪೊಲ್ತುದು ಗರ್ಭ ಗರ್ಭದ ಚಳಿ ಬುಡ್ಪಾದು ಅರ್ಬುದಕ್ಲೆನು ಅರಬಿ ಕಡಲಿಗೇ ತಟ್ಟುಪಾರಾದು ಒಂಜೆಂದು ಪನ್ಪಿ ಬೊಲ್ಪು ಬೊಲ್ಪು ಬೆಳಗಾವು ಒಂಜೆಂದು ಪನ್ಪಿ ಬೊಲ್ಪು ಬೊಲ್ಪು ಬೆಳಗಾವು ಕೊಲ್ಪು ಬೂರಂದಿ ಲೆಕ್ಕ ಊರೊರ್ಮೆ ನಾಲೊರ್ಮೆ ನಾಡೊರ್ಮೆ ಕಾತನುಲ ಕೊಲ್ಪು ಬೂರಂದಿ ಲೆಕ್ಕ ಊರೊರ್ಮೆ ನಾಲೊರ್ಮೆ ನಾಡೊರ್ಮೆ ಕಾತನುಲ ಬಲಿ ಬರ್ಪುಗು ಪೊಲಿಲೆತ್ತೊಂದು ಬಲಿ ಬರ್ಪುಗು ಪೊಲಿಲೆತ್ತೊಂದು ಕೈ ಮುಗಿಪೆ ನಿಕ್ಕೆಯಾನು ಪರ್ಬನೆ ಕೈ ಮುಗಿಪೆ ನಿಕ್ಕೆಯಾನು ಸೊಲ್ಮೇಲು ಬಾರಿ ಎಡ್ಡೆ ಕವಿತೆನ ಎಡ್ಡೆ ಅಂಗದಿನ ಕವಿತೆನ ರಘು ಇಡ್ಕೆದು ಓದಿಯರು ನಂಗೆ ಬದುಕಲಿಕ್ಕೆ ಕೊಲ್ಪು ಕೊರ್ಪುಣಂಚಿನ ಬೊಲ್ಪು ಬೊಡ್ಚಿ ನಿಜವಾಯಿನ ಅರ್ಥದ ಬೊಲ್ಪು ಬೆಳಗೊಡು ಸಾವಿರ ಕಣಕ್ಕುಳುಂಡು ನಮ್ಮಡ ಆ ಕಣಕ್ಕುಳು ನಿಜ ಆವಡು ನಿತ್ತಂಡ ಪರಿವರ್ತನೆ ದಾದ ಪ್ರಪಂಚೋಡು ಆವಡು ಬೇಡಿದ ಮುಳ್ಳು ಇತ್ತರೆಡ ಅಕರ ಇಕರ ತನಕ ಪೋಯರ ಸಾಧ್ಯ ಐತಿ ಅವು ಕೊಳ್ತಂಡ ನಮ್ಮ ಇತ್ತಿನಲ್ಲೇ ನರಕೊಂದು ಕುಲ್ಲೊಡತಿ ಅಂಚದ್ದು ನನಾಡಲ ಗರ್ಭ ಗರ್ಭನು ಪೊಲ್ತದು ನಿಜವಾಯಿನ ಅರ್ಥೋಡು ಬಲಿಯಿಂದರನ್ನು ಎಡ್ಡೆ ಮನಸ್ಸು ಲೆಪ್ಪುನಂಚನ ಕೂಕುಲು ಬಾಳದ ಲೆಪ್ಪುನಂಚನ ಒಂಜಿ ಪರ್ಬದ ಆಚರಣೆ ಈ ಸರ್ತಿ ಅಲ್ಲ ಆವಡು ಪೊಯ್ಸರ್ಕಲ ಹಿಂದೇನೆ ಬರ್ತೀನಿ ನಮ್ಮ ಅದೇ ಬದಲಾವಣೆ ಜಗತ್ತದ ನಿಯಮ ಅಡ ನಮ್ಮನೆಡ ಬದಲಾವಣೆ ಆವಡು ಪನ್ಪುಣ ಆಸೆ ನಂಕೊಂಡು ಆ ನಮ್ಮನೆದ ಬದಲಾವಣೆ ಸಮಾಜಡು ನಮ್ಮ ತೂವೊಂದಿಜ್ಜಿ ಪನ್ಪುನಂಚಿನ ಎವುದೆಪ್ಪುದ ಒಂಜಿ ಕವಿತೆನ ಬರೀ ಪೊರ್ಲುಡು ನಿಗ್ಲೆದು ದೀತೆರು ರಘು ಹಿಡ್ಕಿದು ಇತ್ತೆ ಈ ಒಂಜಿ ಕವಿತೆ ಕೂಟದ ಅಕೇರಿದ ಒಂಜಿ ಕವಿತೆನ ಯಾನ ನಿಕ್ಲೆ ದುಂಬು ದೀದು ಯಾಕೆ ಮುಗಿತಲದ ಚುಕ್ಕಿ ಪಾಡೋಡು ಎನ್ನ ಕವಿತೆದ ಪುದರು ಬಲಿಯೇಂದ್ರಗ ಕೂಕುಲು ಒಂದು ಪ್ರೌಢಶಾಲಾ ತುಳುಪಟ್ಟುಡು ಒಂಜಿ ಅಚ್ಚಾಯಿನಂಚಿನ ಕವಿತೆ ಬಲಿಯೇಂದ್ರಗ ಕೂಕುಲು ಬಲಿಯೇಂದ್ರೇ ಪನ್ಪಿ ಒರಿ ಅರಸು ಇತ್ತೇ ಭೂಮಿಪುತ್ರೆಂದಾಯೇ ಲೆಪ್ಪಾವಂಡೆ ಬಲಿಯೇಂದ್ರೇ ಪನ್ಪಿ ಒರಿ ಅರಸು ಇತ್ತೇ ಭೂಮಿಪುತ್ರೆಂದು ಆಯೇ ಲೆಪ್ಪಾವಂಡೆ ಆ ಲೋಕ ಈ ಲೋಕ ಮಾಲೋಕ ಪೂರ ಆಯಪತ್ತಿಗೆಡೆ ಇತ್ತುಂಡಿಯೇ ಕೂ ಬಲಿಯೇಂದ್ರ ಕೂ ಮಾಣಿವರಿ ಬತ್ತೆಗೆ ದಾನ ಕೆಂಡೆ ಮೂಜಿ ಪಜ್ಜೆ ಭೂಮಿ ಅಳತೊಂಡೆ ಅಕ್ಕಸೊದೆತ್ತರ ಬತಾರ ತೋಜಾಯೇ ಅಡಿಪಾತಾಳುಗು ಬಲಿ ಸೇರೊಂಡೆ ಕೂ ಬಲಿಯೇಂದ್ರ ಕೂ ಮಾಣಿವರಿ ಬತ್ತೆಗೆ ದಾನ ಕೆಂಡೆ ಮೂಜಿ ಪಜ್ಜೆ ಭೂಮಿ ಅಳತೊಂಡೆ ಅಕ್ಕಸೊದೆತ್ತರ ಅವತಾರ ತೋಜಾಯೇ ಅಡಿಪಾತಾಳುಗು ಬಲಿ ಸೇರೊಂಡೆ ಹೊಟ್ಟೆ ಓಡುಡು ಮೋಂಟು ಜಲ್ಲುಡು ಏಳು ಕಡಲ ಪಿದೈಪೋಯೆ ಬಲಿಯಂದ್ರೆ ಆಟಿದ ಅಮಾಸೆ ಸೋಣದ ಸಂಕ್ರಾಂತಿ ಬೊಂತೇಲ್ದ ಕೊಡಿ ಪರ್ಬೋಗು ಎತ್ತೊಂಡೆ ಬಲಿಯಂದ್ರೆ ಕೂ ಬಲಿಯೇಂದ್ರ ಕೂ ಹೊಟ್ಟೆ ಓಡುಡು ಮೋಂಟು ಜಲ್ಲುಡು ಏಳು ಕಡಲ ಪಿದೈಪೋಯೆ ಬಲಿಯಂದ್ರೆ ಆಟಿದ ಅಮಾಸೆ ಸೋಣದ ಸಂಕ್ರಾಂತಿ ಬೊಂತೇಲ್ದ ಕೊಡಿ ಪರ್ಬೋಗು ಎತ್ತೊಂಡೆ ಬಲಿಯಂದ್ರೆ ಬೊಂತೇಲ್ದ ಅಮಾಸೆಗೆ ದೀಪೋಲಿ ಪರ್ಬ ಸಾನ ಮಾಡೊಲೆಡು ಕೊಡಿಮರತ ಅಡಿಟು
ಪುರಿ ಬಜಿಲು ತೆಲ್ಲಾವು ಬಳಸುವೆರು ಬಲಕ್ಕಿ ಮರ ಸಾನಾದಿಗೆಡು ಪೊಲಿ ಲೆಪ್ಪುವೆರು ಬೊಂತೆಲ್ದ ಅಮಾಸೆಗೆ ದೀಪೋಲಿ ಪರ್ಬ ಸಾನ ಮಾಡೊಲೆಡು ಕೊಡಿ ಮರದ ಅಡಿಟು ಪುರಿ ಬಜಿಲು ತೆಲ್ಲಾವು ಬಳಸುವೆರು ಬಲಕ್ಕಿ ಮರ ಸಾನಾದಿಗೆಡು ಪೊಲಿ ಲೆಪ್ಪುವೆರು ಕೂ ಬಲಿಯೇಂದ್ರ ಕೂ. ಒಂದು ನಿಜವಾಯಿನ ಬಲಿಯೇಂದ್ರನ ಪರ್ಬನು ಆಚರಣೆ ಮಲ್ಪಡೆ ಇಂಚಾಯ್ತ ಪಿರೋದ ಕತೆದಾದ ಪಂಪಣೆನು ಒಂಜಿ ಇಲ್ಲೆಡು ಪಂಡಿನಂಚಿನ ಕವಿತೆ. ಬಹುಶಃ ದೀಪಾವಳಿ ಕಾವ್ಯಾಂಜಲಿ ಪಂಪಿನಂಚಿನ ಈ ಕವಿತಾ ಮೇರುಡು ಭಾಗವಹಿಸಿನಂಚಿನ ಮಾತ ಕವಿನಕಲ್ಲ ಒಲ್ಲಕಂಡದ ಹೊಸ ಹೊಸ ಕವಿತೆಯನ್ನು ಕೊಡ್ತೇನೆ. ಸಾಮಾನ್ಯವಾದ ಪರ ಕವಿತೆ ಎರಡು ಗೋಷ್ಠಿ ಪದೊಂದು ಬರ್ಬೇರು ಕವಿನಾಗ ಅಂಚಾದ ಈ ಸರ್ತಿ ದೀಪಾವಳಿದ ಬಗ್ಗೆನೇ ಬರೀಲಿ ಅಂತ ಬಂದಾಗ ಎಡ್ಡೆಡ್ಡೆ ಕವಿತೆಯಲ್ಲಿ ಬೈದಿನು. ಇತ್ತೆ ಅಕ್ಕೇರಿದ ಈ ಒಂಜಿ ಸುತ್ತುಡು ಮುಜೆ ಜನ ಎನ್ನೊಟ್ಟುಗುಲಾಯ್ನೆ ಅಂಡ್ ಒಂಜಿ ಎರಡು ಪಾತ್ರ ಒಂಜಿ ಮುಗಿತಲಗು ಅದೆರಡು ಪನ್ಪಡ ಎಡ್ಡೆ ಅದಕ್ಕೆ ತೋಜುಂಡು ಸುರುಗು ರಘು ಹಿಡುಕಿದು ಈ ಒಂಜಿ ಇಂಥವು ಕಾವ್ಯ ದೀಪಾವಳಿ ನಮ್ಮ ದೀಪಾವಳಿಡ್ ಪಟಾಕಿ ಬಿಡ್ಕೊನವು ಪರ್ಬ ಆಚರಣೆ ಮಲ್ಪಡೆ ತಿಂಡಿ ಮಲ್ಪಣೆ ಹೊಸ ಹೊಸ ಕುಂಡು ದುಸ್ತೈತ ಪಾಡ್ನೆ ಅವು ಒಂಜಿ ಇತ್ತು ನಾವು ಐತ ಒಟ್ಟಿಗೂ ಗೇನೆಗೂ ಬಲ್ಪು ಕೊರ್ಪುಣಂಚಿನ ಇಂಚಿನ ಬೇಲೆಲು ನಮ್ಮ ಒಂಜಿ ಮಾಧ್ಯಮ ಇನಿ ಮಲ್ತೊಂದುಂಡು ದಾದ ಬರ್ತ. ಬಹುಶಃ ಮಾಧ್ಯಮ ಪಂಪಿನವು ಜನಕ್ಲೆಗೆ ಬಾರಿ ಕೈತಲಾಪನಂಚಿನೊಂಜಿ ಸಾಧನವು ಜನಕ್ಲೆಗೆ ಬೇಗನೆ ಮುಟ್ಟುನಂಚಿನೊಂಜಿ ಸಾಧನ. ಆ ಮಾಧ್ಯಮದ ಮೂಲಕ ಇಂಚಿನ ಸಾಮಾಜಿಕ ಆಶಯಲಿಪ್ಪುನಂಚಿನ ಒಂದು ಕವಿತೆಲಿಪ್ಪು ಅಥವಾ ವಿಚಾರಲಿಪ್ಪು ಜನಕ್ಲೆಗೆ ಪಸೆರ್ನಾಗ ಆಯ್ತ ವಿಚಾರನಕ್ಲೆನ್ ತೆರಿಯೊಂದು ದಾದಾಂಡಲ ನಮ್ಮಡ ದಾಪಿನಂಚಿನ ಬದಲಾವಣೆ ಸಮಾಜೋಡ ಆಜಿನಲ್ಲ ತನ್ನೊಲೈ ಒಂಜಿ ಬದಲಾವಣೆ ಆವಡು ಪನ್ಪಿನ ಒಂಜಿ ಗೇನ ಪುಟ್ಟುಂಡ ಅಂಚಿ ಆಚರಣೆದೊಂಜಿ ದೀಪಾವಳಿ ಅವು ಸಾರ್ಥಕ ದೀಪಾವಳಿ ಪನೊಲಿ. ಬಹುಶಃ ಆ ನೆಲೆತ ಒಂಜಿ ಅರ್ಥಡು ಇಂಚಿನ ಒಂಜಿ ಕವಿಕೂಟ ಅಥವಾ ಕವಿತಾ ವಾಚನ ನೆನಪೂರ ಇನಿ ನಮ್ಮ ಮೀಡಿಯಾ ಮಲ್ಪಾದ ಜನಕುಲಿನ ಎದುರು ಎತ್ತದ ಜನಕುಲಿಗೊಂಜಿ ಅಕ್ಲ ಅಂತರಂಗದ ಮೂಲಕ ಬದಲಾವಣೆ ಆವಡು ಪಂಪಿನಂಚಿನ ಒಂಜಿ ಆಶಯದ ಮೂಲಕ ಈ ಕಾರ್ಯಕ್ರಮ ರೂಪಿಸೋದಂತ ಅವು ಭಾರಿ ಯೋಗ್ಯವಾಯಿನವು ಅರ್ಥಪೂರ್ಣವಾಯಿನವು ಅಂಚಾದ ನಮ್ಮ ದೀಪಾವಳಿಲ ಒಂಜಿ ಅರ್ಥದಿಂಜಿ ಆಚರಣೆದ ರೂಪ ಪಡೆತಿನಂದು ಎಂಕ ಭಾರಿ ಸಂತೋಷ ಒಂದುಂಟು. ಸರಿ ಎಡ್ಡೆ ಬಾದರ ಮಹೇಂದ್ರನಾಥ್ ಇರ್ದಾದ ಮನ್ಪಡ ದೀಪಾವಳಿದ ಕಾವ್ಯಾಂಜಲಿ ದೀಪಾವಳಿದ ಕಾವ್ಯಾಂಜಲಿ ಎಂದು ಪಂಡ ಅವು ಕವಿಕುಲು ಎಂದು ಪಂಡ ನಮ್ಮ ಒಂಜಿ ಸಮಾಜೋಡು ಇಪ್ಪುನ ಒಪ್ಪು ತಪ್ಪುಲೇನು ನಾಡ ಪತ್ತದು ಅಕ್ಲೆಗೆ ಒಂಜಿ ಗೇನ ಕೊರ್ಪುಣ ಬೇಲೇನು ಮನ್ಪುಣಕ್ಲು ಕವಿನಕ್ಲು ಸಾಹಿತ್ಯನಕ್ಲು ಮಾತ ಕಲಾವಿದರು ಅಂಚಾದ ಪುನಗ ಬೆಕ್ಲ ಸಾಲಡೆ ಉಂತುದು ಅವೇ ಒಂಜಿ ಗೇನದ ಬೊಲ್ಪುನ ಕೊರ್ಪುನ ಒಂಜಿ ವಾಹಿನಿ ಉಂಡೊಂದು ಪಂಡ ನಮ್ಮ V4 ನ್ಯೂಸ್ ಒಂಗ್ ಬಾರಿ ಒಂಜಿ ಖುಷಿ ಅಂಡ್ ಪಂಡ ಇಂಚಿನ ಒಂಜಿ ನಮ್ಮ ಕನ್ನಡ ವಾಹಿನಿಲು ಪುರ ಮಂತೊಂತರ ಒಂಜಿ ದೂರದರ್ಶನ ಪುರ ಮನ್ಪುಣಂಚಿನ ಒಂಜಿ ಬೇಲೆನೆ ನಮ್ಮ ಒಂಜಿ ನಮ್ಮ ತುಳುನಾಡದ ಒಂಜಿ ವಾರ್ತಾ ಒಂದು ವಾಹಿನಿ ಮನ್ಪುಣೊಂದು ಪಂಡ ಅವು ನಮ್ಮ ತುಳುವೆರೆಗೆ ಬಾರಿ ಒಂಜಿ ಪೆರ್ಮೆದ ವಿಚಾರ ಅಂದ ಮನ್ಪೆ ನನ್ನಲಾತ್ ಈ ಬೊಲ್ಪುದ ಪರ್ಬ ಬೊಲಿಕಿರಿ ಪರ್ಬ ದೀಪಾವಳಿ ಪರ್ಬ ತುಡರ ಪರ್ಬ ಅದಕ್ಕೆ ಬೇತೆ ಬೇತೆ ಪೂದರಡು ನಮ್ಮ ಲೆಪ್ಪುಂಡಲ ಬೇತೆ ಬೇತೆ ಒಂಜಿ ಗೇನದ ಕವಿತೆಲೇನು ಬೇತೆ ಬೇತೆ ಒಂಜಿ ವಿಚಾರಧಾರೆಲೇನು ಸಮಾಜಗ ಮುಟ್ಟವನ ಅಕ್ಲನ ಕವಿಕಲ್ನ ಮನಸ್ಸಿಡಿತನ ಬೇನೇನು ಅಥವಾ ಎಂಚ ಒಂಜಿ ಬದುಕನ್ನು ನಮ್ಮ ಹೊಸತಾದ ಕಟ್ಟೊಂಡ್ಲಿಂದ ಪನ್ಪುಣ ವಿಚಾರನು ಕಾವ್ಯಾಂಜಲಿ ತುಲಿ ಅಂಜಲಿ ಪಂಡ ಐತ ಒಂಜಿ ಖುಷಿ ಐತ ಒಂಜಿ ಅರ್ಥನೇ ಬೇತೆ ಕಾವ್ಯೋಡು ಒಂಜಿ ಐನ ಕನಪುನ ಒಂಜಿ ವಿಚಾರನೆ ಬೇತೆ ಕವನ ಕೇವಲ ಒಂಜಿ ಅಕಲ್ನ ಉಲಾಯ ಒರಿವಿನ ಮಾತ್ರ ಅತ್ತು ಆ ಕವನೋಡದಾದ್ರ ನಮಕ್ ಒಂಜಿ ಈ ಬೊಲ್ಪುದ ಬೊಲಿಕಿರಿ ಬೊಲ್ಪು ಅಥವಾ ಬೊಲಿಕಿರಿ ಸಮಾಜಗು ಎಂಚ ಬರ್ಪುಣಂದ ಪನ್ಪುಣ ವಿಚಾರನು ಇಡೀ ಲೋಕಗು ನಿಖಿಲು ತೋಜವನ ಬೇರೆ ಮಂತೊಂದುಲ್ಲಾರು ನಿಖಿಲೆಗ್ ಅಂಚನೆ ನಮ್ಮ ಭಾಸ್ಕರ ಕುಕ್ಕೊಳ್ಳಿ ಮೇರೆಗೆ ನಮ್ಮ ಮಾತೆರ್ನ ಪರವಾದ ಸೊಲ್ಮೆನ್ ಸಣ್ಣ ಬಾರಿ ಪೊರ್ಲುದ ಮದಿಪು ಧನ್ಯವಾದಗಳು. ಪುಷ್ಪರಾಜ ಪತ್ರಕರ್ತೆ ಒಂಜಿ ಮಾದರಿ ಕಾರ್ಯಕ್ರಮ ಒಂದು ದಯಪಂಡ ನಂಗೆ ಬಲ್ಪು ತೋಜುಂಡು ನಮ್ಮ ತಿಬಿಲೆಡ್ ಎಲ್ಲಂಜಿ ದೀಪಾವಳಿನ ಆಚರಣೆ ಮನ್ಪ ಬಜಲ್ ತಿಂದದ ಇಂಚಿನ ಮಾತ ಪೊಡಿ ಬಜಲ್ ತಿಂದ ಇಂಚಿನ ಬಾಕಿದ ರೀತಿ ಗಮ್ಮತ್ತು ಅಂದಂತೆ ಅಣ್ಣ ನಮ್ಮ ಉಲೈದ ಒಂಜಿ ಬಲ್ಪು ಪಿದೈ ಬರಡುಂದಂಡ ಐಕೊಂಜಿ ವೇದಿಕೆ ಬೋರ್ಡ್ ಹಾಕೊಂಡು ಇನಿ ಭಾಸ್ಕರ ಕುಕ್ಕೊಳ್ಳಿ ಯಾರನ್ನ ನೇತೃತ್ವಡು ಒಂಜಿ ಈ ಕಾರ್ಯಕ್ರಮ ಮಲ್ತಿನ ಟೆಂಕುಲ್ಲ ಒಂತೆ ಆಲೋಚನೆ ಮಲ್ಪರೆ ಉಂಟು ಅವಳು ದೀಪಾವಳಿದ ಬಗ್ಗೆನೇ ನಿಕ್ಕಲು ಕಾವನ ಎಷ್ಟೋ ಸಮಯದಿಂದ ಐತ ಬಗ್ಗೆ ಆಲೋಚನೆ ಮಂತೊಂದಿಚ್ಚಾಂಡು ಅಂದಾತ ಈ ರೀತಿ ಆಲೋಚನೆ ಮನ್ಪೊಲಿಯತ್ತ ಅಂತ ಬೊಕ್ಕೊಂದೊಂದು ವೇದಿಕೆಯ ಮುಖಾಂತರ ನಮ್ಮ ಮಾಧ್ಯಮದ ಶಕ್ತಿ ನಂಗೆ ಗೊತ್ತುಂಟು ಎಷ್ಟೋ ಜನನು ನಮ್ಮ ಮುಟ್ಟರೆ ಸಾಧ್ಯ ಉಂಟು ಐಕೊಂಜಿ ಒಂಜಿ ವೇದಿಕೆ ಬೋಡಾಪುಂಡು ಅಂಚಿನಂಜಿ ಇನ್ನಿತ್ತ ಈ ಕಾರ್ಯಕ್ರಮ ಖಂಡಿತವಾದಲ್ಲ
ಅವು ಮಸ್ತ್ ಜನಕ್ಕೆ ಒಂಜಿ ಪ್ರೇರಣೆ ಆವಡ್ ಪನ್ಪುನಂಚಿನ ಒಂಜಿ ಆಶಯ ಅಂಕಲ್ ಅತ್ತನ ಜ್ಞಾನದ ಬಲ್ಪ ನಮ್ಮ ಉಲ ಹಿಡ್ದೆ ಪಿದೈ ಬರ್ರೆ ಅವು ಅಂಚಿನ ಅವೇನೇ ತೂಯಿನಕ್ಲ ಅಕ್ಲನ ಉಲ ಇಡ್ಲ ಮಸ್ತ್ ಜನತ ಉಲ ಇಡ್ ಅಂಚಿನ ಆಲೋಚನೆಯಲ್ಲಿ ಉಪ್ಪುಂಡು ಪಿದೈ ಬರ್ರೆ ಒಂದು ಅವಕಾಶ ತಿಕ್ಕೊಂಡು ಮಾತೆರೆಲ್ಲ ಇಡೆ ಬರ್ರೆ ಸಾಧ್ಯ ಒಂದು ಅಂಡಲ ಅಕುಲ ಆ ಚಿಂತನೆ ಮಲ್ತೇರ್ನ ಖಂಡಿತವಾದಲ್ಲ ಒಂದು ಸಮಾಜಕ್ಕೆ ಎಡ್ಡೆ ಆ ದೃಷ್ಟಿಡ್ ಒಂದು ಮಾದರಿ ಕಾರ್ಯಕ್ರಮ ಪನ್ಪೇನೆ ಎಡ್ಡೆ ಮದಿಪು ಬಂಡರು ಧನ್ಯವಾದಗಳು. ವೀಕ್ಷಕರೇ, ಬಹುಶಃ ನಮ್ಮ ಸುಡುಕಿರಿತು ರೇಂಜ್ ಬೊಲ್ಕಿರಿತುಗಳು ಆ ಮುಖಾಂತರ ನಮ್ಮ ಉಲ ಇದರ ಬೊಲ್ಪಾರಲ್ಲೋಡು ಆ ಬೊಲ್ಬಿಡು ಲೋಕಲ್ ತೂಪುನಂಚಿನ ಶಕ್ತಿ ನಂಕ ಬರಡು ಲೋಕಲ ಬೊಲ್ಪಾವಡು ಅನ್ಪುನ ಆಶಯದ ಬೇತೆ ಕವಿತೆಯನ್ನು ನಮ್ಮ 14 ಜನ ಕವಿನಗಲು ಇನಿ ನಿಕ್ಲೆದು ಮುದೀತೇರು ಬಾರಿ ಸಂತೋಷ ಪಂಡ ಒರಿಯೊರಿಯನ ಕವಿತೆಲ ಬೇತೆ ರೀತಿಯ ದೃಷ್ಟಿಕೋನ ಬರಿತೀನಿ. ಐದು ಬಜಿ ಧಾರ್ಮಿಕವಾಯಿನ ವಿಚಾರತ್ತು ಐತ ಒಟ್ಟಿಗೆ ಸಾಂಸ್ಕೃತಿಕವಾಯಿನ ಲೌಕಿಕವಾಯಿನ ದೃಷ್ಟಿ ಮತ್ತು ಸಮಷ್ಟಿತ ಒಂಜಿ ಚಿಂತನೆ ಒಂದೇನು ಪೂರ ಅಂದು ಮಲ್ತದ ಹೊರನಂಚಿನ ಒಂಜಿ ಕವಿತೆದ ಗೋಷ್ಠಿ. ಒಟ್ಟಿನಲ್ಲಿ ಸಮಷ್ಟಿಯ ಬಗ್ಗೆ ಚಿಂತನೆ ಕೊಡುವಂತಹ ಸಂದೇಶಗಳನ್ನು ಸಾರುವಂತಹ ಕವನಗಳನ್ನು ನಮ್ಮ 16 ಮಂದಿ ಕವಿಗಳು ಇವತ್ತು ಕೊಟ್ಟು ಬಹುಶಃ ಒಂದು ಮಾಧ್ಯಮ ಹೇಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬಹುದು ಎನ್ನುವುದನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಆದರೆ ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಎನ್ನುವುದನ್ನು ಬಹುಶಃ ವೀಕ್ಷಕರು ನೀವು ಹೇಳಬೇಕು. ಇಲ್ಲಿ ಅನೇಕ ಕವಿಗಳು ಈಗ ಪ್ರಬುದ್ಧರಾದಂಥ ಕವಿಗಳು ಕೂಡ ತಮ್ಮ ಕವಿತೆಗಳನ್ನು ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಕೂಡ ಅನೇಕ ಕವಿಗಳು ಇರಬಹುದು. ಪ್ರತಿಯೊಬ್ಬರೂ ಕೂಡ ಮಾನಸಿಕವಾಗಿ ಒಂದು ಕವಿತಾ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಅಂತರ್ಭೂತವಾಗಿ ಉಂಟು. ಅದು ಹೊರಹೊಮ್ಮಬೇಕಾದರೆ ಇಂತಹ ಪ್ರಚೋದನೆಗಳು ಬರಬೇಕು. ನಾಳೆ ನಮ್ಮ ಜಾಗದಲ್ಲಿ ಕೂತು ನೀವು ಕೂಡ ಒಳ್ಳೆಯ ಗುಣಮಟ್ಟದ ಕವಿತೆಗಳನ್ನು ಬರೆಯುವುದಕ್ಕೆ ಕೊಡುವುದಕ್ಕೆ ಸಾಧ್ಯ ಎನ್ನುವುದನ್ನು ಮಾತ್ರ ಮಾದರಿಯಾಗಿ ನಾವು ತೋರಿಸಿದ್ದೇವೆ. ಇದರಿಂದ ಪ್ರೇರಣೆ ಪಡೆದು ಇನ್ನಷ್ಟು ಹಣತೆಗಳು ಹೊತ್ತಿಕೊಳ್ಬೇಕು. ಒಂದು ಹಣತೆಯಿಂದ ಬೇರೆ ಬೇರೆ ಹಣತೆಗಳನ್ನು ಹೊತ್ತಿಸಲಿಕ್ಕಾಗ್ತದೆ. ಅಂತಹ ಕವಿಗಳೆಂಬ ಹಣತೆ ಬೆಳಗಬೇಕು ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡುವಂತಹ ಪ್ರಜೆಗಳು ಹುಟ್ಟಿ ಬರಬೇಕು ಎನ್ನುವುದು ನಮ್ಮ ಆಶಯ. ಈಗ ಕೊನೆಯಲ್ಲಿ ನಾನು ಎಲ್ಲ ಕವಿಗಳಿಗೂ ಕೂಡ ಹೃತ್ಪೂರ್ವಕವಾಗಿ ಈ ಮಾಧ್ಯಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಈ ದೀಪಾವಳಿ ಕಾವ್ಯಾಂಜಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ಎಲ್ಲ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಈ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ.
ಪಂಚಕರ್ಮ ಥಿಯೇಟರ್ಗಳು ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ EMI ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ. Heaven Rose, a household in Mangalore.
ಆಟೋಮೊಬೈಲ್ಸ್ ದೀಪಾವಳಿ ಧಮಾಕ. ಇಲ್ಲಿ ಎಲ್ಲ ಖರೀದಿಗಳು ಹಬ್ಬದ ವಾತಾವರಣದಲ್ಲಿ. ನಮ್ಮಲ್ಲಿ ಬೃಹತ್ ಆಫರ್ಗಳು ನಿಮ್ಮ ನಿರೀಕ್ಷೆಗೆ ಮೀರಿ ಸಿದ್ಧವಾಗಿವೆ. ಪ್ರತಿ ಸ್ಮಾರ್ಟ್ಫೋನ್ ಖರೀದಿಯಲ್ಲಿ ನಿಮಗಾಗಿ ಹಬ್ಬದ ವಿಶೇಷ ಲಕ್ಕಿ ಕೂಪನ್. ಅದೃಷ್ಟ ಒಲಿದರೆ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ವಾಚ್, ಎಸಿ, ಬ್ಲೂಟೂತ್ ಸ್ಪೀಕರ್, ಮಿಕ್ಸರ್ ಗ್ರೈಂಡರ್ ಹಾಗೂ ಪ್ರತಿ ತಿಂಗಳು ಬೈಕ್ ಗೆಲ್ಲುವ ವಿಶೇಷ ಅವಕಾಶ. ಇನ್ನೇಕೆ ತಡ? ಈ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ. ಅನು ಮೊಬೈಲ್ಸ್ಗೆ ಇಂದೇ ಭೇಟಿ ನೀಡಿ. ಮಹೇಶ್ ಕಾಂಪ್ಲೆಕ್ಸ್, ಫ್ಲೈಓವರ್ ಹತ್ತಿರ, ತೊಕ್ಕೊಟ್ಟು. ದೀಪಾವಳಿ ಬರ್ತಾ ಇದೆ ಅಲ್ವಾ? ಪ್ರತಿ ಸಾರಿ ಹೊಸ ಪಟ್ ಸೀರೆ ತಗೊಳ್ಳೋ ಆಸೆ ಇರುತ್ತೆ. ಆದ್ರೆ ಹಳೆಯ ಸೀರೆಗಳೇ ಕಬೋರ್ಡ್ನಲ್ಲಿ ಬಿದ್ದು ಧೂಳಾಗ್ತಿವೆ. ಪಾರಿ ಸಿಲ್ಕ್ ಸೆಂಟರ್ ಅಂದ್ರೆ ನಂಬಿಕೆಗೆ ಹೆಸರಿದೆ. ಇವರು ನಿಮ್ ಹಳೆಯ ಪಟ್ ಸೀರೆ ನೋಡ್ತಾರೆ, ಅದ್ರ ಸರಿ ಬೆಲೆ ಕೊಡ್ತಾರೆ, ಜರಿ ತೂಕಕ್ ಪ್ರಕಾರ. ಈ ತರರು ಕಸದ ನಂತರ ಕೊಡ್ತಾರೆ. ಅದಕ್ಕಿಂತ ಸುಲಭ ಏನ್ ಬೇಕಮ್ಮ? ಇಲ್ಲಿ ಫ್ರೀ ಪಿಕಪ್ ಸರ್ವಿಸ್ ಇದೆ. ಕಾಲ್ ಮಾಡಿದ್ರೆ ನಿಮ್ ಮನೆ ಬಾಗ್ಲಿಗೆ ಬಂದು ಸೀರೆ ತೆಕ್ಕೊಂಡು ಹೋಗ್ತಾರೆ.